ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಗ್ಯಾರಂಟಿಗಳು, ಸಾಮಾಜಿಕ ಬದ್ಧತೆ ಒದಗಿಸುವ ಹೂಡಿಕೆ, ಬಿಜೆಪಿಯವರಿಗೆ ಸೋಲಿನ ಭಯ ಕಾಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಮೂಲಭೂತ ಚಟುವಟಿಕೆ ಜನಗಣತಿ. ನಿಖರ ಮಾಹಿತಿ ಒದಗಿಸುವ ಈ ಕಾರ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಮುಖ ಆಧಾರ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿಕೆ. ಪಾರ್ಕಿಂಗ್ ದಬ್ಬಾಳಿಕೆಗೆ ಸಿಲುಕಿದ ಹಳೆ ಪೋಸ್ಟ್ ಆಫೀಸ್ ರಸ್ತೆ, ತುರ್ತು ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿಯವರಿಗೆ ಸೋಲಿನ ಭಯ ಕಾಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಸಿದ್ದರಾಮಯ್ಯ ಸಾಲ ಮಾಡಿದ್ದಾರೆ ಎಂದು ಬಿಜೆಪಿ ಅಪಪ್ರಚಾರ ಮಾಡುತ್ತಿದೆ. ಆರ್ಥಿಕ ಹೊಣೆಗಾರಿಕೆ ಕಾಯ್ದೆಯನ್ನು ಬಿಜೆಪಿ ಸರಿಯಾಗಿ ಓದಿಕೊಳ್ಳಬೇಕು. ರಾಜ್ಯಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ 2002ರಲ್ಲಿ ಜಾರಿಯಾದ ಈ ಕಾಯ್ದೆಯ ಪ್ರಕಾರ 3 ಮಾನದಂಡಗಳನ್ನು ಈಡೇರಿಸಬೇಕು. ಆರ್ಥಿಕ ಕೊರತೆ ಜಿಡಿಪಿಯ 3% ಒಳಗಿರಬೇಕು. 33,05,500 ಲಕ್ಷ ಕೋಟಿ ಪೈಕಿ 25% ಸಾಲವಿರಬೇಕು. ಬಿಜೆಪಿ ಮತ್ತೊಮ್ಮೆ ಬಜೆಟ್ ಪುಸ್ತಕ ಓದಿಕೊಳ್ಳಲಿ. ಜಿಡಿಪಿಐ 25ಕ್ಕಿಂತ ಸಾಲ ಹೆಚ್ಚಾಗಬಾರದು. ನಮ್ಮ ಸಾಲ 24.94ರಲ್ಲಿದೆ. ಹೀಗಾಗಿ ಸಾಲ ಮಿತಿ ಮೀರಿಲ್ಲ. ಆರ್ಥಿಕ ಶಿಸ್ತು ಕಾಪಾಡಿಕೊಂಡಿದ್ದೇವೆ. ಯಾವುದೇ ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡಲು ಸಾಧ್ಯವಿಲ್ಲ. ಇಷ್ಟೇ ಸಾಲ ಕೊಡಬೇಕೆಂದು ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ನಿಗದಿ ಮಾಡಿರುತ್ತದೆ. ಈ ವಿಷಯ ಬಿಜೆಪಿಗೆ ತಿಳಿದಿದೆಯೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ಸಾಲ ಮಾಡಿದ್ದೇನೆ ಎನ್ನುವುದು ಹಸಿ ಸುಳ್ಳು. ಆರ್ಥಿಕ ಹೊಣೆಗಾರಿಕೆ ಕಾಯ್ದೆಯ ಮಾನದಂಡಗಳನ್ನು ಮೀರಿಲ್ಲ. ಆರ್ಥಿಕ ಶಿಸ್ತು ಕಾಪಾಡಿಕೊಂಡಿದ್ದೇವೆ. ನಾವು ಕೇಂದ್ರ ಸರ್ಕಾರಕ್ಕಿಂತ ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಕೇಂದ್ರ ಸರ್ಕಾರದ ಜಿಡಿಪಿ 7.14% ಬೆಳವಣಿಗೆ ಇದೆ. ಕರ್ನಾಟಕದ ಜಿಡಿಪಿ 8.1% ಇದೆ. ಇವೆರಡರಲ್ಲಿ ಯಾವುದು ಹೆಚ್ಚು ಎಂದು ಹೇಳಿದರು. ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ನಿನ್ನೆ ಮತ್ತು 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. 2 ಕಡೆ ಗೆಲ್ತೀವಿ ನಾವು. ಮತ್ತೆ ನಮ್ಮ ಕಾರ್ಯಕ್ರಮಗಳಿದಾವಲ್ಲ, ನಾವು ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ವಿಶೇಷವಾಗಿ ಬಡವರಿದಾರಲ್ಲ, ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಭಾಷೆ, ಅವ್ರಿಗೆಲ್ರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದರು. ಈಗಲೂ ಮಾಡ್ತಲೇ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಅವು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥ ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಹಣ ಹೂಡಿಕೆ, ಅದು ಕೂಡ ಅಭಿವೃದ್ಧಿನೇ. ಈಗ ಅಭಿವೃದ್ಧಿ ಅಂತಂದರೆ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಆರ್ಥಿಕವಾಗಿ ಸಾಮಾಜಿಕ ಕೂಡ ಸ್ವಾವಲಂಬನೆಯನ್ನು ಕೊಡ್ತಕ್ಕಂಥದ್ದು ಅದು ಬಹಳ ಮುಖ್ಯ.
ಈಗ ಬಿಜೆಪಿಯವರು ನಾವು ಈ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ ಅವತ್ತಿನಿಂದ ಇವತ್ತು ವಿರೋಧ ಮಾಡ್ತಾ ಬರ್ತಾ ಇದ್ದಾರೆ. ನನ್ನ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ರಾಜಸ್ಥಾನದಲ್ಲಿ ಹೇಳಿದ್ರು, ಇವನ್ನ ಜಾರಿ ಮಾಡೋಕ್ಕಾಗಲ್ಲ, ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ. 24/3/2026 ಅಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ ರೂಪಾಯಿಗಳು. 1,31,000 ಕೋಟಿ ರೂಪಾಯಿಗಳು. ಹಾಗಂತೇಳಿ ನಾವು ನೀರಾವರಿ ಕೆಲಸಗಳು ನಿಲ್ಲಿಸಿಲ್ಲ, PWD ಕೆಲಸಗಳು ನಿಲ್ಲಿಸಿಲ್ಲ, ಗ್ರಾಮೀಣಾಭಿವೃದ್ಧಿ ಕೆಲಸಗಳು ನಿಲ್ಲಿಸಿಲ್ಲ, ಕುಡಿಯೋ ನೀರಿನ ಕೆಲಸ ನಿಲ್ಲಿಸಿಲ್ಲ, ಪೊಲೀಸ್ ವ್ಯವಸ್ಥೆ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಲ್ಲ. ಪ್ರತಿ ವರ್ಷವೂ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಾಗಲಕೋಟೆ ಉಪಚುನಾವಣಾ ಪ್ರಚಾರ ಕಾರ್ಯ ಉತ್ತಮವಾಗಿ ನಡೆಯುತ್ತಿದ್ದು, ನಿರೀಕ್ಷೆಗೂ ಮೀರಿ ಜನಸ್ಪಂದನೆ ದೊರೆತಿದೆ. ಎಲ್ಲೆಡೆ ಅಭೂತಪೂರ್ವ ಸ್ಪಂದನೆ ಸಿಗುತ್ತಿದ್ದು, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗಾಗಿ ರೂಪಿಸಲ್ಪಟ್ಟಿವೆ. ಎಲ್ಲಾ ಜಾತಿ, ಧರ್ಮ, ಭಾಷೆಗಳಿಗೆ ಸೇರಿದ ಜನರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಬಿಜೆಪಿ ಗ್ಯಾರಂಟಿ ಯೋಜನೆಯನ್ನು ವಿರೋಧಿಸುತ್ತಿದ್ದು, ಗ್ಯಾರಂಟಿ ಯೋಜನೆಗಳು ಸಾಮಾಜಿಕ ಬದ್ಧತೆಯನ್ನು ಒದಗಿಸುವ ಹೂಡಿಕೆಯಾಗಿದೆ. ಇದು ಕೂಡ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ, ಸೇತುವೆ, ಕಟ್ಟಡಗಳು ಮಾತ್ರವಲ್ಲ, ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುವುದು ಕೂಡ ಆಗಿದೆ. ಸಾಮಾಜಿಕ ಯೋಜನೆಗಳನ್ನು ಘೋಷಿಸಿದ ಮೇಲೆ ಬಿಜೆಪಿ ಅಂದಿನಿಂದ ಇಂದಿನವರೆಗೆ ವಿರೋಧಿಸುತ್ತಲೇ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಎಲ್ಲರೂ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ಎಂದು ಹೇಳಿಕೊಂಡು ಬಂದಿದ್ದಾರೆ. ಕಳೆದ 3 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದ್ದು, 24/3/2026 ರವರೆಗೆ 1.31 ಲಕ್ಷ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೇವೆ. ಆಮೇಲೆ ಬಿಜೆಪಿಯವರು ಭಾಳ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ, ಅವರು ಬಹುಶಃ ಇನ್ನೊಂದು ಸಾರಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದರೆ ಏನೋ ಗೊತ್ತಿಲ್ಲ. ನನಗೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಮಾಡಿದ್ರು. ಯಾಕೆ ಪಾಸ್ ಮಾಡಿದ್ರು ಅಂತಂದರೆ, ರಾಜ್ಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅನೇಕ ರಾಜ್ಯಗಳು, ಕರ್ನಾಟಕನೂ ಕೂಡ ಸಂಕಷ್ಟದಲ್ಲಿತ್ತು. ಆಗ ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಪಾಸ್ ಮಾಡಿದ್ರು 2002ರಲ್ಲಿ. ಕೇಂದ್ರದಲ್ಲೂ ಕೂಡ 2003ರಲ್ಲಿ ಪಾಸ್ ಮಾಡಿದ್ರು. ಅದರ ಪ್ರಕಾರ 3 ಮಾನದಂಡಗಳು ನಾವು ಫುಲ್ಫಿಲ್ ಮಾಡಬೇಕು. ಒಂದು, ಫಿಸ್ಕಲ್ ಡೆಫಿಸಿಟ್ GDPಯ 3% ಒಳಗಡೆ ಇರಬೇಕು. GDPಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕರ್ನಾಟಕದ್ದು GDP ನಿಮಗೆ ಗೊತ್ತಾ ಎಷ್ಟಿದೆ ಅಂತ? 33,05,550 550 5,500 ಕೋಟಿ, ಲಕ್ಷ ಕೋಟಿ. 33,05,500 ಲಕ್ಷ ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ನಾನು ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ.
ಬೇಕಾದ್ರೆ ಇನ್ನೊಂದು ಸಾರಿ ಬಜೆಟ್ ಪುಸ್ತಕ ಓದ್ಕೋಬೇಕು. GDP-ನಲ್ಲಿ 25%ಗಿಂತ ಸಾಲ ಜಾಸ್ತಿ ಆಗಬಾರ್ದು. ನಮ್ಮದು 24.94 ಇದೆ. 24.94. ಮತ್ತೆ ಎಲ್ಲಿ ಸಾಲ ಮಿತಿ ಮೀರಿದ್ದೀವಿ ನಾವು? ಮತ್ತೆ ಸಾಲ ನಿಗದಿ ಮಾಡೋರು ಯಾರು ಗೊತ್ತಾ? ಯಾವುದೇ ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳಕ್ಕಾಗಲ್ಲ. ಇಷ್ಟೇ ಸಾಲ ತಗೋಬೇಕು ಅಂತೇಳಿ ನಿಗದಿ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ಮಾಡೋದು, ಫೈನಾನ್ಸ್ ಡಿಪಾರ್ಟ್ಮೆಂಟು. ನಮಗೆ ಈ ವರ್ಷ ಇಷ್ಟು ಕೆಪಾಸಿಟಿ ಸಾಲ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಅದು ಗೊತ್ತಿದೆ ಏನೋ ಗೊತ್ತಿಲ್ಲ ಅವ್ರಿಗೆ. ನನಗೆ ಐ ಡು ನಾಟ್ ನೋ ವೆದರ್ ದೇ ಆರ್ ಅವೇರ್ ಆಫ್ ದಿಸ್ ಆರ್ ನಾಟ್. ಸೊ ಅದರಿಂದ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳೋದು ಹಸಿ ಸುಳ್ಳು. ನಾನು ಯಾವತ್ತೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಮಾನದಂಡಗಳನ್ನು ಹೇಳಿದೆ ಆ ಮಾನದಂಡ ಮೀರಿಲ್ಲ. ಆರ್ಥಿಕ ಶಿಸ್ತನ್ನು ಕಾಪಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ. ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್. We are better than central government. ಸೆಂಟ್ರಲ್ ಗೌರ್ಮೆಂಟ್ನ GDP ಎಷ್ಟು ಗೊತ್ತಾ ಇರೋದು ಬೆಳವಣಿಗೆ? ಗೊತ್ತೇನ್ರಿ? 7.14. The growth of the GDP of the central government is 7.14. Whereas GDP of the Karnataka government is 8.1%. 8.1% ಜಾಸ್ತಿನಾ 7.14 ಜಾಸ್ತಿನಾ? ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಮೂಲಭೂತ ಚಟುವಟಿಕೆಗಳಲ್ಲೊಂದು ಜನಗಣತಿ. ದೇಶದ ಜನಸಂಖ್ಯೆ, ಜೀವನ ಮಟ್ಟ, ವಾಸಸ್ಥಿತಿ, ಶಿಕ್ಷಣ, ಉದ್ಯೋಗ ಸೇರಿದಂತೆ ಹಲವು ಪ್ರಮುಖ ಅಂಶಗಳ ಬಗ್ಗೆ ನಿಖರ ಮಾಹಿತಿ ಒದಗಿಸುವ ಈ ಕಾರ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ದಿಕ್ಕು ತೋರಿಸುವ ಪ್ರಮುಖ ಆಧಾರವಾಗಿದೆ ಎಂದು ಜಿಲ್ಲಾಧಿಕಾರಿ KS ಲತಾ ಕುಮಾರಿ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ 2027ರಲ್ಲಿ ನಡೆಯಲಿರುವ ಜನಗಣತಿ ಹಿಂದಿನ ಎಲ್ಲಾ ಗಣತಿಗಳಿಗಿಂತ ವಿಭಿನ್ನವಾಗಿದ್ದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಆಧುನಿಕ ವ್ಯವಸ್ಥೆಗಳೊಂದಿಗೆ ಹೊಸ ಯುಗಕ್ಕೆ ಹೆಜ್ಜೆ ಇಡುತ್ತಿದೆ. ಜನಗಣತಿ ಕಾರ್ಯವು ಸಂವಿಧಾನದ ಅನುಚ್ಛೇದ 246 ಹಾಗೂ ಜನಗಣತಿ ಕಾಯ್ದೆ 1948ರಡಿ ನಡೆಯುವ ಶಾಸನಬದ್ಧ ಪ್ರಕ್ರಿಯೆಯಾಗಿದ್ದು ಪ್ರತಿಯೊಬ್ಬ ನಾಗರಿಕರ ಪಾಲ್ಗೊಳ್ಳುವಿಕೆ ಈ ಕಾರ್ಯದ ಯಶಸ್ಸಿಗೆ ಅವಶ್ಯಕವಾಗಿದೆ. ಜನಗಣತಿ 2027 ಕಾರ್ಯವನ್ನ 2 ಪ್ರಮುಖ ಹಂತಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ಹಂತ ಮನೆಪಟ್ಟಿ ಮತ್ತು ಮನೆಗಣತಿ 2026ರ ಏಪ್ರಿಲ್ 16ರಿಂದ ಮೇ 15ರವರೆಗೆ ನಡೆಯಲಿರುವ ಈ ಹಂತದಲ್ಲಿ ಮನೆಗಳ ಭೌತಿಕ ಸ್ಥಿತಿ, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್, ಇಂಟರ್ನೆಟ್ ಸೌಲಭ್ಯ, ವಾಸಸ್ಥಿತಿ ಹಾಗೂ ಆಸ್ತಿ ವಿವರಗಳ ಬಗ್ಗೆ ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಸುಮಾರು 34 ಪ್ರಶ್ನೆಗಳ ಮೂಲಕ ಕುಟುಂಬಗಳ ಜೀವನ ಮಟ್ಟವನ್ನು ಅಳೆಯುವ ಪ್ರಯತ್ನ ನಡೆಯಲಿದೆ. ಈ ಹಂತವು ಜನಸಂಖ್ಯಾ ಗಣತಿಯ ಮೂಲಭೂತ ಚೌಕಟ್ಟನ್ನು ಸಿದ್ಧಪಡಿಸುವುದರಿಂದ ಅತ್ಯಂತ ಮಹತ್ವದ್ದಾಗಿದೆ. ಎರಡನೇ ಹಂತದಲ್ಲಿ ಜನಸಂಖ್ಯಾ ಗಣತಿ 2027ರ ಫೆಬ್ರವರಿಯಲ್ಲಿ ನಡೆಯಲಿರುವ ಈ ಹಂತದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರ ವೈಯಕ್ತಿಕ ವಿವರಗಳನ್ನು ನಿಗದಿತ ದಿನಾಂಕ ಮತ್ತು ಸಮಯದಲ್ಲಿ ದಾಖಲಿಸಲಾಗುತ್ತದೆ. ವಯಸ್ಸು, ಲಿಂಗ, ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಸ್ಥಿತಿ ಮುಂತಾದ ಮಾಹಿತಿಗಳು ಇಲ್ಲಿ ಸೇರಿರುತ್ತವೆ ಎಂದು ಹೇಳಿದರು. 2027ರ ಪ್ರಾರಂಭದ ಒಂದು ಪೂರ್ವ ಸಿದ್ಧತೆಯನ್ನು ಈಗ ನಾವು ಕಾರ್ಯ ಶುರು ಮಾಡಿದ್ದೇವೆ ನಮ್ಮ ಹಾಸನ ಜಿಲ್ಲೆಯಲ್ಲಿ.
ಅದರಲ್ಲೂ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡೋದು, ನಾವು ಹೇಗೆ ಪ್ರತಿ ವರ್ಷ ಚುನಾವಣೆಗಳನ್ನು ನಡೆಸ್ತೇವೋ ಆ ರೀತಿಯಾಗಿ ಒಂದು ದಶಕ್ಕೆ 10 ವರ್ಷಗಳಿಗೆ ಒಮ್ಮೆ ಜನಗಣತಿಯನ್ನು ಸಹ ನಾವು ನಡೆಸ್ತಾ ಬಂದಿದ್ದೇವೆ. ಈಗ ಇಂದಿನ ಬಾರಿ 2011ರಲ್ಲಿ ಆದ ಜನಗಣತಿ ಈ ವರ್ಷ ಈಗ ಪ್ರಾರಂಭ ಆಗಿದೆ. ಅದರ ಪೂರ್ವ ಸಿದ್ಧತೆ ಕಾರ್ಯ ಈಗ ಭರದಿಂದ ನಡೀತಾ ಇದೆ. ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು, ದೇಶದ ಪ್ರಜೆಗಳು ತಮ್ಮ ಹಕ್ಕನ್ನು, ತಮ್ಮ ಮತದಾನವನ್ನು ಚಲಾಯಿಸುವುದರ ಮೂಲಕ ತಮ್ಮ ಕರ್ತವ್ಯವನ್ನು ಮೆರೀತಾರೆ. ಹಾಗೆ ಇಲ್ಲಿನೂ ಸಹ ನಮ್ಮ ಸೆನ್ಸಸ್ ಜನಗಣತಿ ಕಾಯ್ದೆ 1948ರ ಅಡಿಯಲ್ಲಿ ಇದು ಸಹ ಶಾಸನಬದ್ಧ ಒಂದು ಕರ್ತವ್ಯ. ಸೊ ಹಾಗಾಗಿ ಪ್ರತಿಯೊಬ್ಬರ ನಾಗರಿಕರ ಒಂದು ಕರ್ತವ್ಯವಾಗಿರ್ತದೆ ಜನಗಣತಿಗೆ ಸಹಕರಿಸುವುದು ಮತ್ತು ಸಂಪೂರ್ಣ ಮತ್ತು ಸ್ಪಷ್ಟ ಮಾಹಿತಿಯನ್ನು ನೀಡುವುದು. ಹಾಗಾಗಿ ಹಾಸನ ಜಿಲ್ಲೆಯೂ ಸಹ ಇದಕ್ಕೆ ಸಂಪೂರ್ಣ ತಯಾರಾಗಿದೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೌಸ್ ಲಿಸ್ಟಿಂಗ್ ನಾವು ಏನು ಹೇಳ್ತೇವೆ, ಮನೆ ಪಟ್ಟಿ ಮತ್ತು ಮನೆ ಗಣತಿ ಅಂತ ಕರಿತೇವೆ, ಹೌಸ್ ಲಿಸ್ಟಿಂಗ್ ಆ್ಯಂಡ್ ಹೌಸ್ ಸೆನ್ಸಸ್. ಆ ಕಾರ್ಯವನ್ನು ನಾವು ಈಗ ಆಲ್ರೆಡಿ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾವೆ. ಅದು ಏಪ್ರಿಲ್ 16ರಿಂದ ಮೇ 15ರವರೆಗೆ ಈ ಕಾರ್ಯ ನಡೀತದೆ. ಹೌಸ್ ಲಿಸ್ಟಿಂಗ್ ಕಾರ್ಯ, ಮನೆ ಗಣತಿ ಕಾರ್ಯವನ್ನು ನಡೆಸಲಾಗ್ತದೆ. ಸೊ ಹಾಗಾಗಿ ಅದರ ಜೊತೆಗೆ ಇನ್ನೊಂದು ಕಾರ್ಯ ಈ ವರ್ಷ ನಾವು ಮಾಡಲಿಕ್ಕೆ ಹೊರಟಿರೋದು ಸೆಲ್ಫ್ ಎನ್ಯುಮರೇಷನ್ ಕಾರ್ಯವೂ ಸಹ ಈ ಮೂಲಕ ನಡೀತಾ ಇದೆ. ಏನದು ಸ್ವಯಂ ಮಾಹಿತಿಯನ್ನು ಸಲ್ಲಿಸುವುದು, ಸ್ವಯಂ ಗಣತಿ ಅಥವಾ ಸೆಲ್ಫ್ ಎನ್ಯುಮರೇಷನ್ ಕಾರ್ಯವೂ ಸಹ ಈಗ ಪ್ರಾರಂಭ ಆಗಿದೆ. ಅದು ಮೊದಲ ಬಾರಿಗೆ ಈ ಸರಿ ಜನಗಣತಿಯಲ್ಲಿ ಇದು ಸೆಲ್ಫ್ ಎನ್ಯುಮರೇಷನ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ನಾಗರಿಕರು ತಮ್ಮ ಸ್ವಯಂ ಎನ್ಯುಮರೇಷನ್ನ ತಾವೇ ಮಾಡಿಕೊಳ್ಳಬಹುದು. ಇದು ತುಂಬ ಸರಳ ಇದೆ. ಒಂದು ವೆಬ್ಸೈಟ್ ಅವರಿಗೆ ಹೋಗಬಹುದು, ಆ್ಯಪನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬಹುದು. ತುಂಬ ಸುಲಭ. se.census.gov.in ಅಂತ ಅವರು ಟೈಪ್ ಮಾಡಿದ್ರೆ ಗೂಗಲ್ ಅಥವಾ ಎನಿ ಸರ್ಚ್ ಇಂಜಿನಲ್ಲಿ, ಸೊ ಅದು ತುಂಬ ಓಪನ್ ಆಗ್ತದೆ. ಸೊ ಅಲ್ಲಿ ಅವರು OTPಯನ್ನು ಕೇಳ್ತಾರೆ. ಸೆಲ್ಫ್ ರಿಜಿಸ್ಟ್ರೇಷನ್ ಮೊದಲು ಮಾಡ್ಕೊಳ್ಬೇಕು, ನಂತರ OTP ಬರುತ್ತೆ. OTPಯಲ್ಲಿ ಕೆಲವು ಪ್ರಶ್ನೆಗಳನ್ನು, ಒಂದು 6 ಸೆಟ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ತುಂಬ ಸರಳ, ಕೆಲವೇ 10-15 ನಿಮಿಷದಲ್ಲಿ ಸಂಪೂರ್ಣ ಸೆಲ್ಫ್ ಎನ್ಯುಮರೇಷನನ್ನು ಮಾಡಿಕೊಂಡು ಅವರು ಸಬ್ಮಿಟ್ ಮಾಡಬಹುದು. ಇದು ಈಗ ನಾವು ತ್ವರಿತವಾಗಿ ಪ್ರಾರಂಭ ಮಾಡಬೇಕಾಗಿರೋ ಕಾರ್ಯ. ಹಾಗಾಗಿ ನಾವು ಇವತ್ತಿನ ಒಂದು ಪ್ರೆಸ್ ಮೀಟಿನ ಉದ್ದೇಶ ನಮ್ಮ ನಾಗರಿಕರಿಗೆ ಸೆಲ್ಫ್ ಎನ್ಯುಮರೇಷನ್ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಸೊ ಅವರು ತಮ್ಮನ್ನು ತಾವು ಮೊದಲು ನೋಂದಾಯಿಸ್ಕೊಳ್ಬೇಕು. ಸೊ ಈ ಕಾರ್ಯಕ್ಕೆ ನಾವು ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕಾಗಿದೆ. ನಂತರ ಆ್ಯಕ್ಚುಲ್ ಸೆನ್ಸಸ್ ಕಾರ್ಯ ಪ್ರಾರಂಭ ಆಗೋದು ಫೆಬ್ರವರಿ 2027ನಿಂದ. ಇದೆಲ್ಲ ಪೂರ್ವ ಸಿದ್ಧತೆ ಈ ವರ್ಷ ನಾವು ಮಾಡ್ಕೊಳ್ತಾ ಇದ್ದೇವೆ. ಇವೆಲ್ಲವೂ ಪೂರ್ವ ಸಿದ್ಧತೆ ಕಾರ್ಯವನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಹಾಗಾಗಿ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಾವು 26 ಜನನ ಚಾರ್ಜ್ ಆಫೀಸರ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಮುಖ್ಯ ಚಾರ್ಜ್ ಆಫೀಸರ್ ಆಗಿರ್ತಾರೆ. ಅದರ ನಂತರ ನಾವು ಸುಮಾರು 4271 ಅರ್ಬನ್ ಚಾರ್ಜಸನ್ನು ನಾವು ಮಾಡಿದ್ದೇವೆ, ಬ್ಲಾಕ್ಸನ್ನು ಮಾಡಿದ್ದೇವೆ. ಮತ್ತು ಅದಕ್ಕೆ ಸೂಪರ್ವೈಸರ್ಸ್ಗಳು ಸಹ ಇರ್ತಾರೆ. 734 ಸೂಪರ್ವೈಸರ್ಸ್ ಪ್ರತಿ 6 ಎನ್ಯುಮರೇಟರ್ಸ್ಗೆ ಒಬ್ಬರಂತೆ ಸಹ ಇರ್ತಾರೆ. ಸೊ ಇದು ನಮ್ಮ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಜನಗಣತಿಯ ವಿಷಯ. ಅದರಲ್ಲೂ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ನಾವು ಹೇಳಬೇಕಾದ್ರೆ ನಾನು ಕೋರಿಕೊಳ್ಳೋದು, ಪ್ರತಿಯೊಬ್ಬ ನಾಗರಿಕರಿಗೆ ಈ ಮೂಲಕ ಈಗಲೂ ಇವತ್ತೇ ನೀವು ಮಾಡಬಹುದು. ನಾನು ಈಗ ತಾನೇ ಸೆಲ್ಫ್ ಎನ್ಯುಮರೇಷನ್ ಕಾರ್ಯ ಮುಗಿಸಿ ಬಂದಿದ್ದೇನೆ. ಜಸ್ಟ್ ಲಾಗಿನ್ ಆಗಬೇಕು. ನಾನು ಈಗ ಆಲ್ರೆಡಿ ಹೇಳಿರೋ ವೆಬ್ಸೈಟ್ಗೆ se.census.gov.in ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಡಿ. ದೆನ್ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ. ನಿಮಗೆ ಕೆಲವು ಕ್ವಶನ್ಗಳನ್ನು ಕೇಳಲಾಗ್ತದೆ. ತುಂಬ ಸಿಂಪಲ್, ಸರಳವಾಗಿದೆ. ಯಾವುದೇ ದಾಖಲೆಗಳು ನಿಮಗೆ ಅವಶ್ಯಕತೆ ಬೀಳೋದಿಲ್ಲ. ಇದನ್ನು ಮಾಡುವಾಗ ನಿಮ್ಮ ಲೊಕೇಶನನ್ನು ಮಾತ್ರ ಐಡೆಂಟಿಫೈ ಮಾಡುವಾಗ ಸ್ವಲ್ಪ ಟೆಕ್ನಿಕಲಿ ನೀವು ನಿಮ್ಮ ಲೊಕೇಶನ್ ಮೇಲೆ ನೀವು ಡಾಟಾವನ್ನು
ಇದು ಮಾಡಬೇಕು, ಫಿಕ್ಸ್ ಮಾಡಬೇಕು. ಮುಖ್ಯವಾಗಿ ನಿಮಗೆ ಇಲ್ಲಿ ಬೇಕಾಗಿರೋದು ಪಿನ್ ನಂಬರ್ ಮಾತ್ರ ಕರೆಕ್ಟಾಗಿ ಹಾಕಿದ್ರೆ ನಿಮ್ಮ ಲೊಕೇಶನ್ಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಸೊ ಹಾಗಾಗಿ ಸೆಲ್ಫ್ ಎನ್ಯುಮರೇಷನ್ ಮಾಡೋ ಮುಂಚೆ ಪಿನ್ ನಂಬರನ್ನು ತಿಳ್ಕೊಂಡಿರಿ. ತಮ್ಮ ವಾಸಿಸುವ ಪ್ರದೇಶದ ಪೋಸ್ಟಲ್ ಪಿನ್ ಕೋಡ್ ಅದನ್ನು ನೀವು ತಿಳ್ಕೊಳ್ಳಿ. ಇಲ್ಲ ನಿಮಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ನಿಯರ್ ಪೋಸ್ಟ್ ಇಲಾಖೆ ಅಥವಾ ನಿಮ್ಮ ಯಾವುದೇ ಒಂದು ಪೋಸ್ಟ್ ಅಧಿಕಾರಿ ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೂ ಸಹ ನಿಮಗೆ ಗೊತ್ತಾಗ್ಬಿಡ್ತದೆ ನಿಮ್ಮ ಪ್ರದೇಶದ ಪಿನ್ ಕೋಡ್ ಏನಿದೆ ಅಂತ ಹೇಳಿ. ಅದು ಒಂದು ಮಾತ್ರ ನಿಖರವಾಗಿ ಹಾಕಿದ್ರೆ ನಿಮ್ಮ ಮನೆ ಎಲ್ಲಿದೆ ಆ ಲೊಕೇಶನ್ಗೆ ಅದು ಕರೆಕ್ಟಾಗಿ ಫಿಕ್ಸ್ ಆಗ್ತದೆ. ನಿಮ್ಮ ಮನೆಯನ್ನು ಹುಡುಕೋದು ಈಸಿ ಆಗ್ತದೆ. ಮ್ಯಾಪನ್ನು ಅದರ ಮೇಲೆ ನೀವು ಓವರ್ಲ್ಯಾಪ್ ಮಾಡಬೇಕು. ನಿಮ್ಮ ಲೊಕೇಶನ್ನ ಐಡೆಂಟಿಫೈ ಮಾಡಿ ನಿಮ್ಮ ಮನೆ ಎಲ್ಲಿ ಬರ್ತದೆ ಅದರ ಮೇಲೆ ಮಾಡಿ ನೀವು ಫಿಕ್ಸ್ ಮಾಡಬೇಕು. ಸೊ ಅಷ್ಟು ಕಾರ್ಯ ಬಿಟ್ಟರೆ ಬೇರೆ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಸರಳವಾಗಿ ಪ್ರಶ್ನೆಗಳಿದೆ, ಕನ್ನಡದಲ್ಲೂ ಸಹ ಇದೆ, ಇಂಗ್ಲೀಷಲ್ಲೂ ಇದೆ. ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಕನ್ನಡದಲ್ಲಿ ತುಂಬ ಸರಳವಾಗಿ ಕೇಳ್ತಾರೆ. ಸೊ ನಾವು ಎಷ್ಟು ಸೆಲ್ಫ್ ಎನ್ಯುಮರೇಷನ್ ಮಾಡ್ತೀವೋ ಮಾಹಿತಿ ಅಷ್ಟು ನಿಖರವಾಗಿರ್ತದೆ. ಜೊತೆಗೆ ಯಾವಾಗ ಮನೆಗೆ ಜನಗಣತಿದಾರರು ಬರ್ತಾರೆ ಅವರಿಗೆ ಸಮಯ ಜಾಸ್ತಿ ಹಿಡಿಯೋದಿಲ್ಲ. ಯಾಕಂದರೆ ನೀವೇ ಎಲ್ಲ ಮಾಹಿತಿ ಕೊಟ್ಬಿಟ್ಟಿರ್ತೀರಿ. ಅವರು ವೆರಿಫೈ ಮಾಡಿ ದೃಢೀಕರಣ ಮಾಡಿದ್ರೆ ಜನಗಣತಿ ತುಂಬ ಸರಳವಾಗ್ತದೆ. ಇದು ಅಧಿಕಾರಿಗಳ ಕರ್ತವ್ಯ ಅಲ್ಲ ಅಥವಾ ಮನೆಗೆ ಬರ್ತಕ್ಕಂತಹ ಗಣತಿದಾರರ ಕರ್ತವ್ಯ ಅಲ್ಲ, ಇದು ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ. ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ಪೋಸ್ಟ್ ಆಫೀಸ್ ರಸ್ತೆ ಇದೀಗ ಸಂಪೂರ್ಣವಾಗಿ ವಾಹನ ನಿಲ್ದಾಣವಾಗಿ ಮಾರ್ಪಟ್ಟಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಮಾರ್ಕೆಟ್, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಅನೇಕ ವಾಣಿಜ್ಯ ಮಳಿಗೆಗಳು ಇರುವ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನರ ಸಂಚಾರ ಇರುತ್ತದೆ. ಕೇವಲ 20-25 ಅಡಿ ಅಗಲವಿರುವ ಈ ರಸ್ತೆ ಗುಂಡಿಗಳಿಂದ ಹಾಳಾಗಿರುವುದರ ಜೊತೆಗೆ ಬೈಕ್ ಪಾರ್ಕಿಂಗ್ ಸ್ಥಳವಾಗಿ ಬಳಕೆಯಾಗುತ್ತಿದೆ. ರಸ್ತೆಯ ಒಂದು ಬದಿಯಲ್ಲಿ ನೂರಾರು ಬೈಕ್ಗಳನ್ನು ನಿಲ್ಲಿಸಿರುವುದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ. ಬ್ಯಾಂಕ್, ಮಾರ್ಕೆಟ್ ಹಾಗೂ ಹಳೆ ಬೀದಿಗೆ ತೆರಳುವ ಜನರು ದೈನಂದಿನ ಸಂಚಾರದಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅಗಲ ಕಡಿಮೆ ಇರುವುದರಿಂದ 2 ವಾಹನಗಳು ಎದುರುಮುಖವಾಗಿ ಸಾಗುವುದೇ ಕಷ್ಟಕರವಾಗಿದ್ದು ಟ್ರಾಫಿಕ್ ಜಾಮ್ ಸಾಮಾನ್ಯವಾಗಿದೆ. ಪಾದಚಾರಿಗಳು ರಸ್ತೆ ಮೇಲೆ ನಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ರಸ್ತೆ ತುಂಬಾ ದೊಡ್ಡ ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರು ದಿನನಿತ್ಯ ಕಷ್ಟ ಅನುಭವಿಸುತ್ತಿದ್ದಾರೆ. ಪಟ್ಟಣದ ಇತರೆ ವಾರ್ಡ್ಗಳಲ್ಲಿ ಉತ್ತಮ ರಸ್ತೆಗಳನ್ನೇ ಒಡೆದು ಹೊಸದಾಗಿ ನಿರ್ಮಿಸುತ್ತಿರುವಾಗ ಇಂತಹ ಪ್ರಮುಖ ರಸ್ತೆಯ ಸಮಸ್ಯೆಗಳ ಕಡೆ ಜನನಾಯಕರು ಗಮನ ಹರಿಸುತ್ತಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಅಕ್ರಮ ಪಾರ್ಕಿಂಗ್ಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ರಸ್ತೆ ದುರಸ್ತಿ ಮಾಡಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು. ಮಾನವ ನಷ್ಟ ಮೊಕದ್ದಮೆ ಎಂಬ ಕಾನೂನು ಸಾಧನವನ್ನ ನ್ಯಾಯಕ್ಕಾಗಿ ಬಳಸುವ ಬದಲು ಇತ್ತೀಚಿನ ದಿನಗಳಲ್ಲಿ ಕೆಲವರು ಅದನ್ನ ಬೆದರಿಕೆ ಹಾಗೂ ವೈಯಕ್ತಿಕ ದ್ವೇಷದ ಸಾಧನೆಯಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಖ್ಯಾತ ವಕೀಲ ಸೂರ್ಯ ಮುಕುಂದರಾಜ್ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಡಿವಿಜಿ ಸಭಾಂಗಣದಲ್ಲಿ ಸಾಂಸ್ಕೃತಿಕ ಸಮಿತಿಯಿಂದ ಆಯೋಜಿಸಲಾದ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಮಾಹಿತಿ ಯುಗದಲ್ಲಿ ಕಾನೂನು ಜ್ಞಾನ ಮತ್ತು ಜವಾಬ್ದಾರಿಯುತ ವರದಿಗಾರಿಕೆ ಎರಡೂ ಸಮಾನವಾಗಿ ಮುಖ್ಯವಾಗಿವೆ. ಮಾನ ನಷ್ಟ ಮೊಕದ್ದಮೆ ದಾಖಲಾಗಿದೆ ಎಂದರೆ ತಕ್ಷಣ ಶಿಕ್ಷೆ ಆಗುತ್ತದೆ ಎಂಬ ಭಾವನೆ ತಪ್ಪು. ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳ ನಂತರವೇ ಸತ್ಯಾಸತ್ಯತೆ ನಿರ್ಧಾರವಾಗುತ್ತದೆ. ಭಾರತೀಯ ದಂಡ ಸಂಹಿತೆಯ 499 ಮತ್ತು 500 ಸೆಕ್ಷನ್ಗಳಡಿ ಆರೋಪಗಳಿಗೆ ಸ್ಪಷ್ಟವಾದ ರಕ್ಷಣಾ ಅವಕಾಶಗಳಿವೆ. ಪೂರಕ ದಾಖಲೆಗಳು ಹಾಗೂ ನಿಖರ ಮಾಹಿತಿ ಇದ್ದರೆ ಆರೋಪಿಗಳು ತಮ್ಮನ್ನು ತಾವು ಕಾನೂನುಬದ್ಧವಾಗಿ ರಕ್ಷಿಸಿಕೊಳ್ಳಬಹುದು. ಅದರ ಜೊತೆಗೆ ರೈಟ್ ಟು ಸೈಲೆನ್ಸ್ ಸಹ ಒಂದು ಪ್ರಮುಖ ಹಕ್ಕಾಗಿದ್ದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ವ್ಯಕ್ತಿಯು ತನ್ನನ್ನು ತಾನು ಬಲವಂತವಾಗಿ ದೋಷಾರೋಪಣೆಗೊಳಿಸಬೇಕಾಗಿಲ್ಲ. ಪತ್ರಕರ್ತರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದ್ದರೂ ಅದು ಜವಾಬ್ದಾರಿಯುತವಾಗಿರಬೇಕು. ದಾಖಲೆಗಳಿಲ್ಲದೆ ಅಥವಾ ಸಮಗ್ರ ಪರಿಶೀಲನೆ ಇಲ್ಲದೆ ಸುದ್ದಿಗಳನ್ನು ಪ್ರಕಟಿಸುವುದು ತಪ್ಪು. ವಿಶೇಷವಾಗಿ ಅಪರಾಧ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು ಅಥವಾ ಸರ್ಕಾರಿ ಯೋಜನೆಗಳ ಕುರಿತು ವರದಿಗಳನ್ನು ನೀಡುವಾಗ ನಿಖರ ಮಾಹಿತಿಯನ್ನು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಹೇಳಿದರು. ಆಮೇಲೆ ಪತ್ರಿಕಾಂಗ 4ನೇ ಒಂದು ಇದನ್ನ ಜವಾಬ್ದಾರಿಯನ್ನು ತಗೊಳ್ಳುತ್ತೆ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಮಾತ್ರ ಅದು ನೆಹರು ಕಾಲದಿಂದ ಬಂತು. ಸೊ ಇತ್ತೀಚಿನ ಒಂದು ಸಂದರ್ಭದಲ್ಲಿ ಕಂಪೇರ್ ಮಾಡಿದಾಗ ಸೂಚ್ಯಂಕ ಪತ್ರಕರ್ತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಆಗಿರ್ಬೋದು ಅಥವಾ ಈ ಥರ ಕಾನೂನಾತ್ಮಕವಾಗಿ ಅವ್ರನ್ನ ಎದುರಿಸುವಂಥದ್ದಾಗಿರ್ಬೋದು. ಇವತ್ತು ಪ್ರಿಂಟ್ ಮೀಡಿಯಾ ಇಲ್ಲ, ವಿಷುವಲ್ ಮೀಡಿಯಾ ಇದೆ. ವಿಷುವಲ್ ಮೀಡಿಯಾನು ಮೀರಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ.
ಸೋಷಿಯಲ್ ಮೀಡಿಯಾಗೆ ಸಪ್ರೇಟು ಕಾನೂನುಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ IT ಆ್ಯಕ್ಟಲ್ಲಿ 67 IT ಆ್ಯಕ್ಟ್ ಒಂದೇ ಇರೋದಿಲ್ಲ. ಸೊ ಅಂದರೆ ಏನು ಅಬ್ಸಿನಿಟಿ ಏನಾದ್ರು ತೇಜೋದೆ ವಲ್ಗರ್ ಆಗಿದ್ರೆ ಮಾತ್ರ ಅದನ್ನ ಅಪರಾಧ ಅಂತ ಪರಿಗಣಿಸಕ್ಕೆ ಸಾಧ್ಯ ಆಗುತ್ತೆ. 66ನ ಸುಪ್ರೀಂ ಕೋರ್ಟ್ ಸ್ಟೆಕ್ ಡೌನ್ ಮಾಡುತ್ತೆ. ನಿಮಗೆ ನೆನಪಿರ್ಬೋದು, ಬಾಳ ಠಾಕ್ರೆ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಮುಂಬೈ ಬಂದಾದಂಥ ಪರಿಸ್ಥಿತಿ ಇರುತ್ತೆ. ಆವಾಗ ಇಬ್ಬರು ಹೆಣ್ಮಕ್ಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಬಾಳ ಠಾಕ್ರೆ ಅವರ ಸದ್ಯಕ್ಕೆ ಒಂದು ಕಮೆಂಟ್ನ ಪೋಸ್ಟ್ ಮಾಡುತ್ತಾರೆ. ಆ ಕಮೆಂಟ್ನ ಪೋಸ್ಟ್ ಮಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕೇಸ್ ಆಗುತ್ತೆ. ಸೊ ಆ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆದ ಸಂದರ್ಭದಲ್ಲಿ ಈ 66 IT ಆ್ಯಕ್ಟ್ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡುವಂಥ ಕಾನೂನಾಗಿದೆ, ಇದನ್ನ ಮುಂದುವರಿಸಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನ ಸ್ಟ್ರಕ್ ಡೌನ್ ಮಾಡಿದೆ. ಒಂದು ವೇಳೆ 66 IT ಆ್ಯಕ್ಟ್ ಏನಾದ್ರು ಕಂಟಿನ್ಯೂ ಆಗಿದ್ದರೆ ನಿಮಗೆ ಮಾನನಷ್ಟ ಮೊಕದ್ದಮೆಗಿಂತ ಅತಿ ಹೆಚ್ಚು ಕಿರುಕುಳವನ್ನು ಪತ್ರಕರ್ತರ ಮೇಲೆ ಬಳಸೋದಕ್ಕೆ ಆ ಕಾಯ್ದೆ ಅವಕಾಶ ಮಾಡಿಕೊಡ್ತಾ ಇತ್ತು. ಸೊ ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ದೇಶದಲ್ಲಿ ನ್ಯಾಯಾಂಗ ಸ್ಟ್ರಾಂಗ್ ಆಗಿರೋದ್ರಿಂದ, ಸುಪ್ರೀಂ ಕೋರ್ಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿರೋದ್ರಿಂದ ಇನ್ನೂ ಉಳ್ಕೊಂಡಿದೆ, ಮುಂದೆ ಏನಂತ ಗೊತ್ತಿಲ್ಲ. ಸೊ ಈ ಸಂದರ್ಭದಲ್ಲಿ ಅದನ್ನ ಸ್ಟ್ರಕ್ ಡೌನ್ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇರ್ತೀವಿ. ಈ ಥರ ಅನೇಕ ಪ್ರಕರಣಗಳಿದೆ. ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಇರ್ಬೋದು, ಅದರಲ್ಲೂ ಕೂಡ ಅಷ್ಟೇ. ಅರವಿಂದ್ ಕೇಜ್ರಿವಾಲ್ ರೀಟ್ವೀಟ್ ಮಾಡ್ತಾರೆ, ಧ್ರುವ ರಾಠಿ ಅನ್ನೋ ಏನು ಯೂಟ್ಯೂಬರ್ ಇರ್ತಾರೆ ಅದನ್ನ ರೀಟ್ವೀಟ್ ಮಾಡೋದಕ್ಕೆ ಅವ್ರ ಮೇಲೆ ಡೆಫಾಮೇಷನ್ ಕೇಸ್ ಆಗ್ತಾರೆ. ಆ ಡೆಫಾಮೇಷನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ರೀಟ್ವೀಟ್ ಮಾಡೋದು ಕೂಡ ಎಂಡೋರ್ಸ್ ಮಾಡ್ದಂಗೆ ಅಂತಲೂ ಅಭಿಪ್ರಾಯ ಕೊಡ್ತಾರೆ. ಸೊ ಒಂದ್ ಕಡೆ ನಿಮಗೆ ಬಾಳ ಠಾಕ್ರೆ ಅವರ ಪ್ರಕರಣದಲ್ಲಿ 66 IT ಆ್ಯಕ್ಟ್ನ ರದ್ದುಗೊಳಿಸುತ್ತೆ, ಇನ್ನೊಂದು ಕಡೆ ಒಬ್ಬ ಯೂಟ್ಯೂಬರ್ ಹೇಳಿರುವಂಥ ವಿಚಾರವನ್ನ ಅದು ಮಾನನಷ್ಟ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಹೈಕೋರ್ಟ್ ಕೊಡುತ್ತೆ. ಸೊ ನ್ಯಾಯಾಲಯದಲ್ಲಿ ಈ ಥರ ವೈರುಧ್ಯಗಳು ಇರ್ತವೆ. ಅದನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾಗ್ತಾರೋ ಅಥವಾ ನ್ಯಾಯಾಲಯದ ಗಮನಕ್ಕೆ ಅದನ್ನು ತಗೊಂಡ್ಬರ್ತಾರೆ ವಕೀಲರು ವಿಫಲರಾಗ್ತಾರೋ ಅದು ನೋಡಬೇಕು. ನನಗೆ ಅತಿ ಹೆಚ್ಚು ನಾನು ಪ್ರಜಾ ಟಿವಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಶಿವಪ್ರಕಾಶ್ ಅಂತ ನಮ್ಮ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು, ನಮ್ಮ ಮಂಡ್ಯ ಶಾಸಕರಾದಂಥ ರವಿ ಅವರು ಆ ಚಾನೆಲನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ 2015ರಲ್ಲಿ ಈ ಥರ ಚಾನೆಲ್ ಆಗ್ತಾ ಇದೆ, ನೀವು ಬಂದು ಒಂದು ಸ್ವಲ್ಪ ದಿನ ಕೆಲಸ ಮಾಡಬೇಕು, ನನಗೆ ಲೀಗಲ್ ಅಡ್ವೈಸರ್ ಆಗಿ ತಗೊಳ್ತೀನಿ. ಲೀಗಲ್ ಅಡ್ವೈಸರ್ಗೆ ಅಷ್ಟೊಂದು ಸಂಬಳ ಕೊಡೋಕ್ಕಾಗಲ್ಲ, ನೀವು ಕೋರ್ಟ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ HB ಮದನಗೌಡ ಮಾತನಾಡಿ, ಇಂತಹ ಉಪಯುಕ್ತ ಹಾಗೂ ಜ್ಞಾನವರ್ಧಕ ಕಾರ್ಯಕ್ರಮಗಳು ರಾಜ್ಯದಲ್ಲಿ ವಿರಳವಾಗಿದ್ದು, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಯತ್ನ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಆಶಯ ಇಟ್ಕೊಂಡು ಮಾಡ್ತಾ ಇರೋದು ಕಾರ್ಯಕ್ರಮ ರಾಜ್ಯದಲ್ಲೇ ಮಾಡ್ತಾ ಇರೋದು ಏಕೈಕ ಸಂಘ ಇದ್ದರೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ. ಇಡೀ ರಾಜ್ಯದಲ್ಲಿ ಈ ರೀತಿ ಕಾರ್ಯಕ್ರಮ ಪ್ರತಿ ತಿಂಗಳು ಎಲ್ಲೂ ಕೂಡ ಆಗ್ತಾ ಇಲ್ಲ. ಪತ್ರಿಕೋದ್ಯಮ ದೇಹವನ್ನು ಕರೆದು ಅವರಿಗೆ ಮಾಹಿತಿ ಕೊಡುವ ಕೆಲಸವನ್ನು ರಾಜ್ಯದಲ್ಲಿ ಎಲ್ಲೂ ಮಾಡ್ತಾ ಇರೋದು ಏಕೈಕ ಸಂಘ ಇರೋದು ಹಾಸನ ಸಂಘ. ಆ ಸಾಂಸ್ಕೃತಿಕ ಸಂಘ ಎಲ್ಲ ಪದಾಧಿಕಾರಿಗಳು ಯಾರು ಎಲ್ಲ ಪದಾಧಿಕಾರಿಗಳನ್ನು ಗಮನಿಸ್ತೇನೆ. ನಮ್ಮ ಹಿರಿಯರಾದಂತಹ ರಾಜಗೋಪಾಲ್ ಅವರು, ಜಿಲ್ಲಾಧಿಕಾರಿಗಳು ಕೆ ಸುರೇಶ್ ಅವರು, ಪ್ರಕಾಶ್ ಅವರು, ಪುಷ್ಪಕ್ ಅವರು, ಮತ್ತು ಮಕ್ಕಳು ಉಪಾಧ್ಯಕ್ಷ ಪ್ರಕಾಶ್ ಅವರು ಮಾತಾಡ್ತಾರೆ, ಮತ್ತು ಇಂದು ಪ್ರಕಾಶ್ ಅವರು, ನಮ್ಮೆಲ್ಲ ಮಿತ್ರರು ಒಳಗೊಂಡು ಈ ಕಾರ್ಯಕ್ರಮವನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿದ್ದೀವಿ. ನಿಮ್ಮೆಲ್ಲರೂ ಕೂಡ ನನಗೆ ಈಗ ಈ ಮೂವರನ್ನ ಎಲ್ಲ ಮಿತ್ರರನ್ನ ಅಭಿನಂದಿಸಿ ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಕಾನೂನು ಅರಿವು ಪಡೆದು ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಬೇಕು. ವಿವಿಧ ಕಾನೂನು ಸೆಕ್ಷನ್ಗಳ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಎಂದು ಸಲಹೆ ನೀಡಿದರು. ಸಾಂಸ್ಕೃತಿಕ ಸಮಿತಿ ವತಿಯಿಂದ ಇವತ್ತು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಕರ್ನಾಟಕದ ಖ್ಯಾತ ಬರಹಗಾರರು, ವಿಚಾರವಾದಿಗಳು ಆದಂಥ ಮುಕುಂದ್ ರಾಜ್ ಅವರು ಎಲ್ಲರಿಗೂ ಪರಿಚಯಗಳು. ಮೊನ್ನೆ ನಮ್ಮ ಚಲಂ ಪ್ರಸನ್ನ ಅವರು ಮುಕುಂದ್ ರಾಜ್ ಅವರ ಮಗ ಸೂರ್ಯ ಮುಕುಂದ್ ರಾಜ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀರಿ ಅಂತ ಹೇಳಿದ ತಕ್ಷಣ ನಮಗೆ ತುಂಬ ಸಂತೋಷ ಆಯಿತು. ಏಕೆಂದರೆ ಅವರ ತಂದೆಯವರೇ ಸಾಹಿತ್ಯ ಮೂಲಕ ತಮ್ಮ ಗಟ್ಟಿತನದ ಸೈದ್ಧಾಂತಿಕ ವೈಚಾರಿಕ ಹಿರಿಯರನ್ನೇ ಇಟ್ಕೊಂಡು ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರ ಪುತ್ರ ಕೂಡ ಬಹಳಷ್ಟು
ಅನುಭವ ಮತ್ತು ಪ್ರತೀತಿಯನ್ನು ಹೊಂದಿರುತ್ತದೆ. ನನ್ನ ಅಭಿಪ್ರಾಯ ಸತ್ಯ ಆಗಿದೆ. ಹಾಗೆ ಈ ನಾವು ಹೊಸ ಆಡಳಿತ ಮಂಡಳಿ ಪತ್ರಿಕಾ ಸಂಘ ಬಂದ ಮೇಲೆ ನಾವು ಎಲ್ಲ ಜವಾಬ್ದಾರಿಯನ್ನ ಸಂಘದ ಪದಾಧಿಕಾರಿಗಳಿಗೆ ವಹಿಸಿ ಕ್ರೀಡಾ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಕನ್ನಡ ಸಮಿತಿಗೆ ವಿಭಜನೆ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟ ನಂತರ ಪ್ರಸನ್ನ ಅವರು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮಗಳು. ಇದು 5ನೇ ಕಾರ್ಯಕ್ರಮ, ಮಾಹಿತಿ ಹಕ್ಕು ಕಾರ್ಯಕ್ರಮವಾಗಿದೆ. ಅಪರಾಧ ಮತ್ತು ಪತ್ರಿಕೋದ್ಯಮದ ವಿಚಾರವಾಗಿ ಕಾರ್ಯಕ್ರಮ ನಡೆದಿದೆ. ಇವತ್ತು ನ್ಯಾಯಾಂಗ ಮತ್ತು ಪತ್ರಿಕೋದ್ಯಮದ ವಿಚಾರವಾಗಿ ಬಹಳಷ್ಟು ಸವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೂರ್ಯಮುಖಿ ಸಮಾಜ ಅವರು ಆರಂಭದಲ್ಲಿ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದರು. ಇವತ್ತು ವಕೀಲರು ಬಹಳಷ್ಟು ಜನ ಇದ್ದಾರೆ, ಓದ್ಕೊಂಡಿದ್ದಾರೆ. ಪತ್ರಕರ್ತರು ಅದೇ ದಾರಿಯಲ್ಲಿದ್ದಾರೆ. ಆದರೆ ಲೋಕಜ್ಞಾನ ಇರುವವರ ಸಂಖ್ಯೆ ಕಡಿಮೆ ಇದೆ. ಆಮೇಲೆ ಜೊತೆಗೆ ಪ್ರಬುದ್ಧ ಪತ್ರಕರ್ತರ ಕೊರತೆ ಕೂಡ ಕಾಣ್ತಾ ಇದೆ ಅಂತ ಹೇಳೋದು ಅದು ವಾಸ್ತವ ಕೂಡ. ಹಾಗಾಗಿ ಇವತ್ತು ವಿಶೇಷವಾಗಿ ತಮ್ಮ ಅನುಭವದ ಮೂಲಕ ಪತ್ರಿಕೋದ್ಯಮದಲ್ಲಿ ನಡೆದಂಥ ಅನೇಕ ಮಾನಹಾನಿ ಪ್ರಕರಣಗಳ ವಿಚಾರದ ಕುರಿತು ತಮ್ಮಲ್ಲಿ ಬೆಳಕು ಚೆಲ್ಲಿದ್ದಾರೆ. ಅನೇಕ ವಿಚಾರಗಳು ರಾಜ್ಯ ಮೂಲಕ ಇತ್ಯರ್ಥ ಆಗಿರುವುದು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ನಾವು ಕಂಡ ರೀತಿಯಲ್ಲಿ ವೀರಾವತಿಯವರಿದ್ದಾರೆ, ನಮ್ಮ ಗೋಪಾಲಣ್ಣ ಅವರಿದ್ದಾರೆ, ಮದನ್ ಅವರಿದ್ದಾರೆ, ಹಿರಿಯರೆಲ್ಲ ಇದ್ದಾರೆ. ಬಹಳಷ್ಟು ಪತ್ರಕರ್ತರಿದೆ ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಿದ ಉದಾಹರಣೆಗಳಿವೆ. ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಿ ಜಾಮೀನು ಸಿಗದೆ ಜೈಲು ವಾಸವನ್ನು ಅನುಭವಿಸತಕ್ಕಂಥ ಪ್ರಸಂಗಗಳು ಮುಂದಿದೆ. ನಾನು ಕೂಡ 17 ಮಾನನಷ್ಟ ಮೊಕದ್ದಮೆಗಳನ್ನ ಎದುರಿಸಿದ್ದೀನಿ. ಆದರೆ ಒಂದೇ ಒಂದು ಪ್ರಕರಣಗಳು ಕೂಡ ರಾಜಿಯಾಗಿಲ್ಲ, ಎಲ್ಲ ಪ್ರಕರಣಗಳು ಬದಲಾಗಿದೆ. ಶ್ರೀಮತಿ ಲೀಲಾವತಿಯವರು ನಾವೇ ಒಂದು 3 ಪ್ರಕರಣದಲ್ಲಿ ಒಟ್ಟಿಗೆ ಇದ್ವಿ. ಏನು ಸಮಸ್ಯೆ ಅಂದರೆ ಮಾನನಷ್ಟ ಮೊಕದ್ದಮೆ ಪ್ರಕರಣಗಳಲ್ಲಿ ಈಗ ಪರವಾಗಿಲ್ಲ, ಎಲ್ಲ ಕೋರ್ಟ್ಗಳು ವಿಂಗಡಣೆ ಆಗಿದ್ದಾರೆ. ನಮ್ಮ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ 1-2 ಕೋರ್ಟ್ ಇರ್ತಾ ಇತ್ತು. ಈ ಮಾನಹಾನಿ ಪ್ರಕರಣಕ್ಕೆ ನಾವು ಹಾಜರಾದ ಸಂದರ್ಭದಲ್ಲಿ ಈ ಪ್ರಕರಣ ಯಾರು ದಾಖಲು ಮಾಡಿರ್ತಾರೆ ಅವರು ಚೇರಲ್ಲಿ ಕೂತಿರ್ತಾರೆ ನ್ಯಾಯಾಧೀಶರು. ನಾವು ಹೋಗಿ ಕಟ್ಕಟ್ಟೆ ಮೇಲೆ ನಿಲ್ಲುವಂತಹ ಪರಿಸ್ಥಿತಿ ಒಂದು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಾಳು ಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಕೆಜೆ ಸುರೇಶ್, ಕಾರ್ಯದರ್ಶಿ ಕೆಎಂ ಹರೀಶ್, ಸಾಂಸ್ಕೃತಿಕ ಸಮಿತಿಯ ಚಲಂ ಹಾಡ್ಲಹಳ್ಳಿ, ಹಿಂದೂ ಪ್ರಕಾಶ್, ಮಲ್ಲಿಕಾರ್ಜುನ ಕೊಚ್ಚರಗಿ ಹಾಜರಿದ್ದರು. ಶಾಸಕ ಕೆಎಂ ಶಿವಲಿಂಗೇಗೌಡರ ಬಲಗೈ ಬಂಟನ ಪುತ್ರ ಸೂಫಿಯಾನ್ ಸಮೀವುಲ್ಲಾ ಎಂಬಾತ ಕ್ಷುಲ್ಲಕ ಕಾರಣಕ್ಕೆ ದಂಪತಿಗಳ ಮೇಲೆ ಮನಸಾಯಿಚ್ಚೆ ಹಲ್ಲೆ ನಡೆಸಿ ಕ್ರೌರ್ಯ ಮೆರೆದ ಘಟನೆ ಅರಸೀಕೆರೆ ಪಟ್ಟಣದಲ್ಲಿ ನಡೆದಿದೆ. ದೇವಸ್ಥಾನಕ್ಕೆ ತೆರಳಿ ವಾಪಸ್ ಬರುತ್ತಿದ್ದ ದಂಪತಿಯೊಂದಿಗೆ ಸಣ್ಣ ವಿಚಾರಕ್ಕೆ ಕಿರಿಕ್ ತೆಗೆದು ಹಲ್ಲೆ ನಡೆಸಿದ್ದಾನೆ. ಕೈ ಮುಗಿದು ಬೇಡಿಕೊಂಡರೂ ಬಿಡದೆ ತನ್ನ ಪುಂಡರ ಗ್ಯಾಂಗ್ ಕರೆಸಿ ರಕ್ತ ಬರುವಂತೆ ಥಳಿಸಿದ್ದಾನೆ. ಈ ದೃಶ್ಯಗಳು ಮೊಬೈಲ್ನಲ್ಲಿ ಸರಿಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದಂಪತಿಗಳು ಅರಸೀಕೆರೆ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾಗಲು ಬಂದಿದ್ದರು. ರಥೋತ್ಸವ ದೇವರ ಪೂಜೆ ಮುಗಿಸಿಕೊಂಡು ವಾಪಸ್ ತೆರಳುತ್ತಿದ್ದರು. ಈ ವೇಳೆ ತನ್ನ ಬೈಕ್ನಲ್ಲಿ ವೇಗವಾಗಿ ಬರುತ್ತಿದ್ದ ಸಮೀವುಲ್ಲಾ ಅರಸೀಕೆರೆ ಪಟ್ಟಣದ ಎಪಿಎಂಸಿ ಮುಂಭಾಗ ದಂಪತಿ ತೆರಳುತ್ತಿದ್ದ ಬೈಕ್ಗೆ ಟಚ್ ಮಾಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಸಣ್ಣ ವಿಚಾರವನ್ನೇ ಮುಂದಿಟ್ಟುಕೊಂಡು ದಂಪತಿ ತೆರಳುತ್ತಿದ್ದ ಬೈಕ್ ಅಡ್ಡಗಟ್ಟಿ ಸೂಫಿಯಾನ್ ಸಮೀವುಲ್ಲಾ ವ್ಯಕ್ತಿಯನ್ನ ಹಿಡಿದು ಎಳೆದಾಡಿ ಮನಬಂದಂತೆ ಥಳಿಸಿದ್ದಾನೆ. ಇಷ್ಟಕ್ಕೂ ಸುಮ್ಮನಾಗದೆ ಫೋನ್ ಮಾಡಿ ತನ್ನ ಪುಂಡರ ಗ್ಯಾಂಗ್ ಕರೆಸಿ ಹಲ್ಲೆ ಮಾಡಿದ್ದಾನೆ. ಪತ್ನಿ ಕೈ ಮುಗಿದು ಬೇಡಿಕೊಂಡರೂ ಬಿಡದೆ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ ಪುಂಡರು. ಅಮಾಯಕ ವ್ಯಕ್ತಿಗೆ ಥಳಿಸುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದ್ದು ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಕಾರ್ಯಕ್ರಮದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಸೀಲ್ದಾರ್ ವೈಎಂ ರೇಣುಕುಮಾರ್, ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಇನ್ನು ಮುಂದೆ ಪ್ರತಿ ತಿಂಗಳ ಮೊದಲ ಶನಿವಾರ ತಾಲೂಕು ಕೇಂದ್ರದಲ್ಲಿ ಕಡ್ಡಾಯವಾಗಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಒಟ್ಟು 12 ಅರ್ಜಿಗಳು ಸ್ವೀಕೃತವಾಗಿದ್ದು, ಕಂದಾಯ ಇಲಾಖೆ 6, ಪುರಸಭೆ 4, ಕೃಷಿ ಇಲಾಖೆ 1, ಹೇಮಾವತಿ ನೀರಾವರಿ ಇಲಾಖೆ, ಸಾರ್ವಜನಿಕರು ಮುಖ್ಯವಾಗಿ ಆರ್ಟಿಸಿ ತಿದ್ದುಪಡಿ, ಖಾತೆ ಬದಲಾವಣೆ ಹಾಗೂ ಸಾಗುವಳಿ ಚೀಟಿಗಳಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಸಲ್ಲಿಸಲಿದ್ದಾರೆ. ಈ ಎಲ್ಲ ಅರ್ಜಿಗಳನ್ನು ಆಯಾ ಇಲಾಖೆಗಳಿಗೆ ವರ್ಗಾಯಿಸಲಿದ್ದು, ಮುಂದಿನ 7 ದಿನಗಳ ಒಳಗಾಗಿ ಅರ್ಜಿದಾರರಿಗೆ ಸೂಕ್ತ ಮಾಹಿತಿ ಅಥವಾ ಸಮಸ್ಯೆಗಿರುವ ಪರಿಹಾರವನ್ನು ನೀಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ನಿರ್ದೇಶನದಂತೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ತಾಲೂಕಿನ ಕೇಂದ್ರದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ಸಮಿತಿ ಜನಸ್ಪಂದನ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಸಭೆ ನಡೆಯಿತು. ಎಲ್ಲ ತಾಲೂಕು ಅಧಿಕಾರಿಗಳು, ಇಒ, ಚೀಫ್ ಆಫೀಸರ್, ಎಲ್ಲ ತಾಲೂಕು ಮಟ್ಟದ ಎಲ್ಲರೂ ಹಾಜರಾಗಿದ್ದು, ಒಟ್ಟು ಇವತ್ತು 12 ಅರ್ಜಿಗಳು ಸ್ವೀಕೃತವಾಗಿವೆ. ಅದರಲ್ಲಿ ಕಂದಾಯ ಇಲಾಖೆಗೆ 6, ಪುರಸಭೆಗೆ 4, ಕೃಷಿ ಇಲಾಖೆಗೆ 1, ಹೇಮಾವತಿ ನೀರಾವರಿ ಇಲಾಖೆ ಬಂದಿದೆ. ಅವನ್ನ ಸಂಬಂಧಪಟ್ಟ ಇಲಾಖೆಗೆ ಇಲ್ಲೇ ಸೂಚನೆ ಕೊಟ್ಟು 7 ಡೇಸ್ ಒಳಗೆ ಅರ್ಜಿದಾರರಿಗೆ ಸೂಕ್ತ ಮಾಹಿತಿ ಕೊಡಬೇಕು ಅಂತ ಹೇಳಿದ್ವಿ. ನಮ್ಮ ಇಲಾಖೆಗೆ ಸಂಬಂಧಪಟ್ಟ 6 ಅರ್ಜಿಗಳಿದೆ. ಅದನ್ನು ದುರಸ್ತಿ ಕೇಳಿದ್ದಾರೆ, ಆರ್ಟಿಸಿ ಕರೆಕ್ಷನ್ ಕೇಳಿದ್ದಾರೆ, ಮತ್ತು ಸಾಗುವಳಿ ಅಂತ ಖಾತೆ ಕೇಳಿದ್ದಾರೆ. ಅದು ನಿಯಮಾನುಸಾರ 7 ಡೇಸಲ್ಲಿ ಕ್ರಮ ವಹಿಸೋದು ನಮ್ಮ ಸಂಬಂಧಪಟ್ಟ ರಾಜಸ್ವ ನಿರೀಕ್ಷಕರಿಗೆ ಮತ್ತು ಉದ್ಯೋಗಗಳಿಗೆ ಸೂಚನೆ ನೀಡಿದ್ವಿ. ಇದೇ ರೀತಿ ಎಲ್ಲ ತಿಂಗಳು ಮುಂದಿನ ಶನಿವಾರ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಕುಂದುಕೊರತೆಯನ್ನು ಹೇಳ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮ ರಥೋತ್ಸವದ ಅಂಗವಾಗಿ 12ನೇ ದಿನದ ಸಿಂಹಾರೋಹಣ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಬೇಲೂರು ಶಿಕ್ಷಣ ಇಲಾಖೆ ಸೇವಾರ್ಥದಲ್ಲಿ ನೆರವೇರಿದ್ದ ಸಿಂಹಾರೋಹಣ ಉತ್ಸವ ದೇವಾಲಯದ 8 ರಾಜಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ, ಪುಷ್ಪಾಲಂಕಾರಗಳಿಂದ ಶೃಂಗರಿಸಿದ ಭವ್ಯ ಮಂಟಪದಲ್ಲಿ ಮಂಗಳವಾದ್ಯದ ಜೊತೆಗೆ ಸಾಗಿತ್ತು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಸಾಂಪ್ರದಾಯಿಕ ಸಮವಸ್ತ್ರ ತೊಟ್ಟು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ವೃತ್ತ ನಿರೀಕ್ಷಕ ರೇವಣ್ಣ, ಮಾಜಿ ಧರ್ಮದರ್ಶಿ ಯುಟಿ ಕೇಶವಮೂರ್ತಿ, ಶಿಕ್ಷಕರಾದ ಮಂಜುನಾಥ್, ಆನಂದ್, ಗಿರೀಶ್ ಸೇರಿದಂತೆ ಅಡ್ಡಿಗಾರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies.
The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ ಹೊಸದಾಗಿ ಭಾರತ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1 ರಿಂದ 17 ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ,
14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಸ್ವಾತಂತ್ರ್ಯ ಪೂರ್ವ ಸಂಸ್ಥೆಯಾಗಿರುವ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಬಡವರ, ಕೂಲಿ ಕಾರ್ಮಿಕರ, ರೈತರ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕಿಸುವ ನಿಟ್ಟಿನಲ್ಲಿ 2026-27ನೇ ಸಾಲಿನಿಂದ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಸಿಜೆ ಮಂಜುನಾಥ್ ಹೇಳಿದರು. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ದಾಖಲಾತಿ ಆರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನ ಜನರಿಗೆ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿ ಆರಂಭಿಸಲಾಗಿರುವ ಸಂಸ್ಥೆಯು ಶತಮಾನೋತ್ಸವದ ಅಂಚಿನಲ್ಲಿದೆ. ಸಂಸ್ಥೆಯಿಂದ ಶಿಕ್ಷಣ ಕಲಿತ ಲಕ್ಷಾಂತರ ಮಂದಿ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಗುರುತಿಸಿಕೊಂಡಿದ್ದಾರೆ. ಗ್ರಾಮೀಣ ಭಾಗದ ರೈತರ, ಬಡವರ, ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಿನ ಶುಲ್ಕ ಭರಿಸಿ ಖಾಸಗಿ ಶಾಲೆಗಳಿಂದ ಮತ್ತಷ್ಟು ಬಡವರಾಗಬಾರದೆಂಬ ಉದ್ದೇಶದಿಂದ ನಮ್ಮ ಸಂಸ್ಥೆಯು ಅತ್ಯಂತ ಕನಿಷ್ಠ ಶುಲ್ಕಕ್ಕೆ ಉತ್ತಮ ಶಿಕ್ಷಣದೊಂದಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು. 4 ಜನ ಪುಣ್ಯಾತ್ಮರ ಕಾಲದಲ್ಲಿ ಮಂಜೂರಾಗಿದ್ದು, ಈಗ ಆ ವಿದ್ಯಾಸಂಸ್ಥೆಯಲ್ಲಿ 2026-27ನೇ ಸಾಲಿಗೆ ಈಗಾಗಲೇ ಪ್ರವೇಶ ಪ್ರಾರಂಭ ಮಾಡಿರ್ತೇವೆ. ಇಲ್ಲಿ ಬಡ ಮಕ್ಕಳ, ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೋಸ್ಕರ ರಿಯಾಯಿತಿ ದರದಿಂದ ಫೀಸನ್ನು ಪಡೆದು ಮಕ್ಕಳಿಗೆ ಉತ್ತಮವಾದ ಓದನ್ನು ಮಾಡಿಸಲಾಗ್ತಾ ಇದೆ. ಹಾಗೂ 2026-27ನೇ ಸಾಲಿನಲ್ಲಿ LKG ಮತ್ತು UKG ಪ್ರವೇಶಾತಿ ಸಹ ನಾವು ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ. ಪ್ರಾರಂಭ ಮಾಡೋಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದು, ಅನುಭವಿ ಶಿಕ್ಷಕರಿದ್ದು, ಉತ್ತಮ ಪಾಠ ಪ್ರವಚನ ಮಾಡಿ ಮಕ್ಕಳ ಮತ್ತು ಪೋಷಕರ ಮತ್ತು ಶಿಕ್ಷಕರ 3 ಜನ ನೆರವಿನಿಂದ ಒಳ್ಳೆಯ ಶಾಲೆಗೆ ಉತ್ತಮ ಭವಿಷ್ಯ ರೂಪಿಸಲಿಕ್ಕೆ, ಉತ್ತಮ ಫಲಿತಾಂಶ ತರಲಿಕ್ಕೆ ಕ್ರಮ ವಹಿಸ್ತಿದ್ದಾರೆ. ನಮ್ಮ ಶಿಕ್ಷಕರ ಗುಣಮಟ್ಟದ ಟೀಚಿಂಗಿಂದ ಹೋದ ವರ್ಷ ಶಾಲೆ ಉತ್ತಮವಾದ ಪ್ರವೇಶ ಪಡೆದಿದೆ. ಈ ವರ್ಷ ನಮ್ಮ ಶಾಲೆಗೆ ಕಾಲೇಜ್ ಲೆವೆಲಲ್ಲಿ ಪ್ರಥಮ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಪ್ರವೇಶ ಪ್ರಾರಂಭವಾಗಿದ್ದು, ಆರ್ಟ್ಸ್ ಮಕ್ಕಳಿಗೆ ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಟ್ರೈನಿಂಗ್ ಸಹ ಕೊಡಲಾಗ್ತದೆ. ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ನೀಟ್ CET ಎಕ್ಸಾಮ್ಗಳು ಸಹ ಮಾಡಿಸ್ತಾರೆ. ನಾವು 13 ಜನ ನಿರ್ದೇಶಕರು ಸಹ ಪಣತೊಟ್ಟು ಬರುವಂಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಲೋಪವಾಗದಂತೆ, ಅವರ ತಂದೆ ತಾಯಿಗೆ ಮನಸ್ಸು ನೋವಾಗದಂತೆ ನೋಡುವ ಜವಾಬ್ದಾರಿಗೆ ಪಣತೊಟ್ಟಿದ್ದೇವೆ. ಈ ವೇಳೆ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷ ಡಾಕ್ಟರ್ ಶೇಷಶಯನ, ಕಾರ್ಯದರ್ಶಿ ಶರತ್ ಕೆಂಬಾಳು, ನಿರ್ದೇಶಕ ಆನಂದ್ ಕಾಳೆನಹಳ್ಳಿ, ಕಾಲೇಜು ಪ್ರಾಂಶುಪಾಲ ಸಂಜಯ್ ಕುಮಾರ್, ಪ್ರೌಢಶಾಲೆ ಮುಖ್ಯ ಶಿಕ್ಷಕ SC ಸುರೇಶ್ ಸೇರಿ ಸಂಸ್ಥೆಯ ಎಲ್ಲ ಬೋಧಕ ಸಿಬ್ಬಂದಿ ಹಾಜರಿದ್ದರು.
12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಯ ಸಮಾಜ ಕಟ್ಟಲು ಶ್ರಮಿಸಿದರೆ 19 ಮತ್ತು 20ನೇ ಶತಮಾನದಲ್ಲಿ ತ್ರಿವಿಧ ದಾಸೋಹದ ಮೂಲಕ ಸಮಾಜವನ್ನು ಉದ್ಧರಿಸಿದ ಕಾಯಕ ಯೋಗಿ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ದೇವರಾಗಿದ್ದಾರೆ ಎಂದು ನಿವೃತ್ತ ಪ್ರಾಂಶುಪಾಲರಾದ ಎಚ್.ಎಸ್. ಪ್ರಭುಶಂಕರ್ ಅವರು ತಿಳಿಸಿದರು. ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘವು ಹಮ್ಮಿಕೊಂಡಿದ್ದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಶ್ರೀಗಳು ಸುಮಾರು 89 ವರ್ಷಗಳ ಕಾಲ ಸಿದ್ಧಗಂಗಾ ಮಠದ ಮಠಾಧೀಶರಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ 153 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ 54,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಞಾನದ ದೀವಿಗೆಯಾಗಿದ್ದಾರೆ. ಇಲ್ಲಿನ ಉಚಿತ ಶಿಕ್ಷಣ ಪದ್ಧತಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಮಠದಲ್ಲಿ ದಿನದ 24 ಗಂಟೆಯೂ ನಿರಂತರವಾಗಿ ಅನ್ನದಾಸೋಹ ನಡೆಯುತ್ತಿದ್ದು ಹಸಿದು ಬಂದವರಿಗೆ ಆಶ್ರಯ ತಾಣವಾಗಿದೆ. ಶ್ರೀಗಳು ತಾವೇ ಜನರ ಬಳಿ ತೆರಳಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿದ್ದರಿಂದ ಅವರು ನಡೆದಾಡುವ ದೇವರು ಎನಿಸಿಕೊಂಡರು ಎಂದು ಹೇಳಿದರು. ಈ ಓದುವಾಗ ಮಠದೊಂದಿಗೆ ಸಂಬಂಧ ಬರುತ್ತೆ. ಉದ್ದಾನ ಶಿವಯೋಗಿಗಳು ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರ್ತಾರೆ. ಮರುಳು ಸಿದ್ದರಾಧ್ಯರು ಅಲ್ಲಿ ಅವರ ಕಿರಿಯ ಶ್ರೀಗಳಾಗಿರ್ತಾರೆ. ಅವರ ಅಕಾಲಿಕ ಮರಣದೊಂದಿಗೆ 1930ರಲ್ಲಿ ಅವರು ಮಠಕ್ಕೆ ಬಂದು ದೀಕ್ಷೆಯನ್ನು ಪಡೀತಾರೆ. ಇದು ಒಂದು ದಾಖಲೆ. 89 ವರ್ಷ ಒಂದೇ ಮಠದ ಮಠಾಧ್ಯಕ್ಷರಾಗಿ ಒಂದು ಆಡಳಿತವನ್ನು ಹಿಡಿದ ಉದಾಹರಣೆ ನಮ್ಮ ಪ್ರಪಂಚದಲ್ಲಿ ಇಲ್ಲ. ಅವರು ಸಾಯೋ ತನಕ 2019 ಜನವರಿ 21 ಲಿಂಗೈಕ್ಯರಾಗ್ತಾರೆ. 89 ವರ್ಷ ಒಂದು ಮಠದ ಉಸ್ತುವಾರಿಯನ್ನು ಯಾವತ್ತೂ ಒಂದು ದಿನವೂ ವಿಶ್ರಾಂತಿ ತಗೊಳ್ಳದೆ ವಿರಮಿಸದೆ ಕಾರ್ಯವನ್ನು ಮಾಡ್ತಾರೆ. ಅದು ಒಂದು ದಾಖಲೆ ಆಗಿದೆ. ಅವತ್ತು ಏನು ಒಲೆ ಹಚ್ಚಿದರೋ ಇವತ್ತು ನಿತ್ಯ ಆರಿಲ್ಲ. ಅದು ನೀವು ಭಾಳ ಕಡೆ ನೋಡ್ತೀರಿ, ದೇವಸ್ಥಾನ ಮಠಕ್ಕೆ ಹೋದರೆ ಊಟದ ಸಮಯ ಅಂತ ಇರುತ್ತೆ, ಮಧ್ಯಾಹ್ನ ರಾತ್ರಿ ಇಲ್ಲಿಂದ ಇಲ್ಲಿ ತನಕ ಟೈಮಿಂಗ್ಸ್ ಇರುತ್ತೆ. ನೀವು ಸಿದ್ಧಗಂಗಾ ಮಠಕ್ಕೆ ಹೋದರೆ ಪ್ರಸಾದ ನಿಲಯ ಅಂತ ಇದೆ, ಪ್ರಸಾದ ನಿಲಯಕ್ಕೆ ದಾರಿ ಅಂತ ಇದೆ. ಟೈಮಿಂಗ್ಸ್ ಇಲ್ಲ. ನೀವು ಬೆಳಿಗ್ಗೆ 6 ಗಂಟೆಗೆ ಹೋಗಿ ತಿಂಡಿ ಕೊಡ್ತಾ ಇರ್ತಾರೆ, ರಾತ್ರಿ 12 ಗಂಟೆಗೆ ಹೋಗಿ ಊಟ ಕೊಡ್ತಾ ಇರ್ತಾರೆ. 2 ಗಂಟೆಗೆ ಹೋಗಿ ಊಟ ಬೇಕು ಅಂದರೂ 10 ನಿಮಿಷಕ್ಕೆ ರೆಡಿ ಮಾಡಿಕೊಡ್ತಾರೆ. ಈಗೆಲ್ಲ ಗ್ಯಾಸ್ ಅಭಾವ ಸಮಸ್ಯೆ, ಮಠದ ಸಮಸ್ಯೆ ಇಲ್ಲ, ಬಾಯ್ಲರ್ ಇದೆ, ಸೌದೆ ಇದೆ, ಅಡುಗೆ ಮಾಡ್ತಲೇ ಇದ್ದಾರೆ. ಇವತ್ತು 10,000 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. 148 ಜಾತಿಯವರು ಅಲ್ಲಿ ಓದ್ತಾ ಇದ್ದಾರೆ. ಎಲ್ಲ ಧರ್ಮದವರು ಅಲ್ಲಿ ಓದ್ತಾ ಇದ್ದಾರೆ. ಜಾತಿ ಭೇದ ಧರ್ಮ ಭೇದವಿಲ್ಲದೆ ಪಂಕ್ತಿ ಭೇದವಿಲ್ಲದೆ ನಡೆಯುತ್ತಿರುವ ಒಂದು ಸಂಸ್ಥೆ ಅಂದರೆ ಸಿದ್ಧಗಂಗಾ ಮಠ. ಅದು ಅಲ್ಲಿ ಅವ್ರದ್ದು ಒಟ್ಟು 156 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು ಶಿವಕುಮಾರ ಸ್ವಾಮಿಗಳು. ಒಟ್ಟು 43,500 ಮಕ್ಕಳಿದ್ದಾರೆ ಎಲ್ಲ ಕಡೆ. 13 ಪ್ರಾಥಮಿಕ ಶಾಲೆ, 13 ಕಿರಿಯ ಶಾಲೆ, 13 ಉನ್ನತ ಶಾಲೆ. ಕಾರ್ಯಕ್ರಮದಲ್ಲಿ ಪ್ರಧಾನ ನ್ಯಾಯಾಧೀಶರಾದ ಶ್ರೀಮತಿ ಚೇತನ, ನ್ಯಾಯಾಧೀಶರಾದ ಐಶ್ವರ್ಯ ಗುಡದಿನ್ನಿ, ಸುನೀಲ್, ಶಿವಮ್ಮ, ಅಶೋಕ್, ಶಿವಕುಮಾರ್, ಸತೀಶ್ ಹಾಗೂ ವಕೀಲರುಗಳು ಹಾಜರಿದ್ದರು. ದಿನದಿಂದ ದಿನಕ್ಕೆ ಏರುತ್ತಿರುವ ಆಟೋ ಗ್ಯಾಸ್ ದರಗಳು ಆಟೋ ಚಾಲಕರ ಜೀವನದ ಚಕ್ರವನ್ನೇ ಅಸ್ಥಿರಗೊಳಿಸಿರುವ ಹಿನ್ನೆಲೆ ಹಾಸನ ನಗರದಲ್ಲಿ ಹೇಮಾವತಿ ಪ್ರತಿಮೆ ಎದುರು ನೂರಾರು ಆಟೋ ಚಾಲಕರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದರು. ಇದೇ ವೇಳೆ ಆಟೋ ಚಾಲಕರ ಸಂಘದ ಮುಖಂಡ ಜಾನಿ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚಿನ ಗ್ಯಾಸ್ ದರ ಏರಿಕೆಯಿಂದ ಪ್ರತಿದಿನ ಗಳಿಸುವ ಆದಾಯದ ಬಹುಪಾಲು ಇಂಧನಕ್ಕೆ ಹೋಗುತ್ತಿದೆ. ಉಳಿದ ಹಣದಿಂದ ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ವಾಹನ ನಿರ್ವಹಣೆ ಸೇರಿ ಜೀವನ ಸಾಗಿಸುವುದು ಅಸಾಧ್ಯವಾಗಿದೆ. ಒಂದು ಕಡೆ ಗ್ಯಾಸ್ ದರ ಗಗನಕ್ಕೇರುತ್ತಿದೆ, ಇನ್ನೊಂದು ಕಡೆ ಪ್ರಯಾಣಿಕರ ಸಂಖ್ಯೆ ಇಳಿಯುತ್ತಿದೆ. ನಮ್ಮ ಕೈಗೆ ಬರುವ ಹಣ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಸರ್ಕಾರ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಸರ್ಕಾರ ತಕ್ಷಣವೇ LPG ದರವನ್ನು ಇಳಿಕೆ ಮಾಡಬೇಕು, ಆಟೋ ಚಾಲಕರಿಗೆ ವಿಶೇಷ ಸಬ್ಸಿಡಿ ನೀಡಬೇಕು ಹಾಗೂ ಇಂಧನ ದರ ನಿಯಂತ್ರಣಕ್ಕೆ ಸ್ಪಷ್ಟ ನೀತಿ ರೂಪಿಸಬೇಕು ಎಂದು ಹೇಳಿದರು. ಚಾಲಕರದು ಸರ್ ಒಂದೇ ಸರ್ ಅವಲಂಬನೆ ಏನಂದ್ರೆ ಸರ್ ಗ್ಯಾಸ್ ರೇಟು ಮೊದಲು ಕಮ್ಮಿ ಮಾಡಬೇಕು. ಈಗಿನ ಇರೋಂಥದ್ದಲ್ಲಿ ಸರ್ RTO ಫೀಸ್ಗಳು ಜಾಸ್ತಿ ಆಗಿದೆ. ಮಿನಿಮಮ್ ರೇಟ್ ಜಾಸ್ತಿ ಮಾಡಿ. ಒಂದು ನಿಮಿಷ ಅಣ್ಣ. RTO ಫೀಸ್ಗಳು ಪ್ರತಿಯೊಂದು ಜಾಸ್ತಿ ಆಗಿದೆ. ಇನ್ಶೂರೆನ್ಸ್ ಪ್ರೈಸ್ ಆಗ್ಬೋದು, FC ಆಗ್ಬೋದು, ಪರ್ಮಿಟ್ ಆಗ್ಬೋದು. ಮತ್ತು ನಾವು ಹಾಕ್ಸೋಂಥ ಗ್ಯಾಸು ಸರ್ ಗಂಟೆಗೆ ಒಂದು ರೇಟ್ ಆಗಿದೆ. 100 ರೂಪಾಯಿ, 130, 97, 85. ಯಾರು ಕೇಳೋರಿಲ್ಲ ಸರ್. ನಮ್ಮ ಪರವಾಗಿ ಮಾತಾಡೋಕ್ಕೆ ಸರ್ಕಾರನೇ ಇಲ್ಲ ಸರ್. ಸತ್ತೋಗಿದೆ ಸರ್ಕಾರ. ಚಾಲಕರು ಸತ್ತೋಗಿದ್ದಾರೆ ಸರ್. ಚಾಲಕರು ಪರವಾಗಿ ನಿಂತು ಧ್ವನಿ ಎತ್ತಿ ಮಾತಾಡೋರು ಒಬ್ಬರು ಇಲ್ಲ ಸರ್. ಇವತ್ತೆಲ್ಲ ಬೀದಿಗೆ ಬಂದು ನಿಲ್ಲೋಂಥ ಪರಿಸ್ಥಿತಿ ಬಂದಿದೆ ಸರ್. 3-3.5 ಲಕ್ಷ ಲೋನ್ ಎಲ್ಲ ಸೇರಿದ್ರೆ 4.5 ಲಕ್ಷ ಬೀಳುತ್ತೆ ಸರ್. ಒಂದು ಗಾಡಿ 8,000 ರೂಪಾಯಿ ಕಟ್ಟಬೇಕು ತಿಂಗಳ ನಾವು ಬ್ಯಾಂಕಿಗೆ.
ಒಂದಿನ ಕಟ್ಟಲಿಲ್ಲ ಅಂದರೆ ಗಾಡಿ ಹಿಡ್ಕೊಂಡು ಹೋಗ್ತಾರೆ. ಕಲೆಕ್ಷನ್ ಗಾಡಿ ಓಡಿಸ್ತಾ ಇದ್ದಾರೆ 300-400 ರೂಪಾಯಿ, 300-350 ರೂಪಾಯಿ ಕೊಟ್ಟು ಕಲೆಕ್ಷನ್ ಗಾಡಿ ಓಡಿಸ್ತಾ ಇದ್ದಾರೆ. ಯಾವ ಥರ ಜೀವನ ಮಾಡೋದು? 130 ರೂಪಾಯಿ ಗ್ಯಾಸು ಸರ್. ಒಂದೇ ಪ್ರೈಸ್ ರೇಟ್ ಮೇಂಟೈನ್ ಮಾಡಬೇಕು. ಸರ್ಕಾರದಲ್ಲಿ ನಮ್ದೊಂದು ಮನವಿ ಸರ್, ದಯವಿಟ್ಟು ಅವರು ನಿಗದಿ ಏನಿದೆ ಸರ್, ಅವರು ಕಾರ್ಪೊರೇಷನ್ ಅಸೋಸಿಯೇಷನ್, ಇಂಡಿಯನ್ ಕಾರ್ಪೊರೇಷನ್ ಅಸೋಸಿಯೇಷನಿಂದ ಏನು ಗ್ಯಾಸ್ ತರ್ತಾರೆ ಸರ್, ಅಲ್ಲಿ ಮೀಡಿಯೇಟ್ರುಗಳನ್ನ ಕಮ್ಮಿ ಮಾಡಬೇಕು. ನೇರವಾಗಿ ಗ್ರಾಹಕರಿಗೆ ಗ್ಯಾಸ್ಗಳನ್ನ ತಲುಪಿಸೋಂಥ ಕೆಲಸ ಮಾಡಬೇಕು ಸರ್. ನಾವು ಅವ್ರನ್ನ ಕೇಳ್ಕೊಳ್ಳೋದೇ ಇಷ್ಟೇ. ಈ ಮೀಡಿಯೇಟ್ರುಗಳಿಂದ GST ಬಿಲ್ ಕೊಡೋಲ್ಲ ಸರ್ ಗ್ಯಾಸ್ ಬಂಕ್ಗಳಲ್ಲಿ. ಯಾಕೆ ಸರ್ ಕೊಡೋಲ್ಲ GST ಬಿಲ್ಗಳು? ನಿಗದಿಯಾದಂಥ GST ಬಿಲ್ ಎಲ್ಲದಕ್ಕೂ ಕೊಡ್ತಾರಲ್ಲ ಸರ್. 10 ರೂಪಾಯಿ ಖರ್ಚು ಮಾಡಿ ಒಂದು ಪೇಸ್ಟ್ ತಗೊಂಡ್ರೆ GST ಬಿಲ್ ಕೊಡ್ತಾರೆ. ನಮ್ಮ ಗ್ಯಾಸ್ ಬಂಕಲ್ಲಿ ಯಾಕೆ ಸರ್ GST ಬಿಲ್ ಕೊಡೋಲ್ಲ? ಮೀಡಿಯೇಟ್ರುಗಳನ್ನ ದಯಮಾಡಿ ತೆಗೆದಾಕಿ ಸರ್ ಇಲ್ಲಿಂದ. ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸಗಳು ಮಾಡಿ ಸರ್ ದಯಮಾಡಿ. ಯಾವುದೇ ಫ್ರೀ ಬೇಡ, ಯಾವುದೇ ದಾಕ್ಷಿಣ್ಯನೂ ನಮಗೆ ಬೇಡ ಸರ್. ಕಷ್ಟಪಟ್ಟು ಜೀವನ ಮಾಡ್ತೀವಿ, ಬದುಕಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ವಿಚಾರನ ನಾನು ಚರ್ಚೆ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ನಾವು ಕಷ್ಟಪಟ್ಟು ಕೂಲಿ ಮಾಡ್ತೀವಿ ಸರ್. ಕೂಲಿ ಕಾರ್ಮಿಕರಿಗೆ ಅವಕಾಶ ಮಾಡಿಕೊಡಿ ಜೀವನ ಮಾಡೋದಕ್ಕೆ. ನೀವು ಏಕಾಏಕ 100 ರೂಪಾಯಿ, 80 ರೂಪಾಯಿ, 85 ರೂಪಾಯಿ, ಗಂಟೆಗೆ ಒಂದೊಂದು ರೇಟು. 1ನೇ ತಾರೀಕು 84 ರೂಪಾಯಿ, 2ನೇ ತಾರೀಕು 85, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತಾಗಲೇ 90 ರೂಪಾಯಿ ಪ್ರೈವೇಟ್ ಬಂಕಲ್ಲಿ, ಇನ್ನೊಂದು ಬಂಕಲ್ಲಿ 100 ರೂಪಾಯಿ. ಯಾವ ಥರ ಸರ್ ಜೀವನ ಮಾಡ್ತಾರೆ ಆಟೋ ಚಾಲಕರು? ಅವ್ರಿಗೂ ಕುಟುಂಬ ಇರಲ್ವಾ? ಪ್ರತಿಭಟನೆಯಲ್ಲಿ ಆಟೋ ಚಾಲಕರ ಸಂಘದ ರಾಹುಲ್, ಪ್ರದೀಪ್, ರಾಕೇಶ್, ದಿಲೀಪ್, ವಸಂತಕುಮಾರ್, ಕುಮಾರ್ ಇತರರು ಉಪಸ್ಥಿತರಿದ್ದರು. ನಗರದ ಸಮೀಪದ ಸತ್ಯಮಂಗಲ KHB ಬಡಾವಣೆಯಲ್ಲಿ ಅಸಮರ್ಪಕ UGD ಕಾಮಗಾರಿಯಿಂದ ಸಾರ್ವಜನಿಕರು ಹಲವು ದಿನಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದು, ಸ್ಥಳೀಯ ನಿವಾಸಿಗಳ ಜೀವನವೇ ದುಸ್ತರವಾಗಿದೆ. ಸ್ಥಳೀಯ ನಿವಾಸಿ ಮಂಜುಳಾ ಹಾಗೂ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ, ಈ ಪ್ರದೇಶದಲ್ಲಿ ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡು ಜನರು ವಾಸವಾಗಿದ್ದು, ಇನ್ನೂ ಅನೇಕ ಮನೆಗಳು ನಿರ್ಮಾಣ ಹಂತದಲ್ಲಿವೆ. ಆದರೆ ಮೇಲ್ಭಾಗದ ಪ್ರದೇಶಗಳಿಂದ ಸರಿಯಾಗಿ ಯೋಜನೆ ಮಾಡದೆ ನಡೆಸಿದ UGD ಕಾಮಗಾರಿಯಿಂದ ಮಲಮೂತ್ರ ಹಾಗೂ ಇತರ ತ್ಯಾಜ್ಯ ಮಿಶ್ರಿತ ನೀರು ನಿರಂತರವಾಗಿ ಹರಿದು ಬರುತ್ತಿದೆ. ಈ ನೀರು ಮನೆಗಳ ಮುಂದೆ ಹಾಗೂ ನಿವೇಶನಗಳ ಮೇಲೆ ದಿನಪೂರ್ತಿ ಹರಿಯುತ್ತಿದ್ದು, ದುರ್ವಾಸನೆಯಿಂದ ಪರಿಸರ ಅಸಹನೀಯವಾಗಿದೆ. ಇದರಿಂದ ನಿವಾಸಿಗಳಿಗೆ ಮನೆಯೊಳಗೆ ವಾಸಿಸುವುದೇ ಕಷ್ಟವಾಗಿದ್ದು, ರಸ್ತೆಗಳಲ್ಲಿ ಓಡಾಡಲು ಸಹ ಅಡಚಣೆ ಉಂಟಾಗಿದೆ. ವಿಶೇಷವಾಗಿ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಆರೋಗ್ಯ ಸಮಸ್ಯೆಗಳ ಭೀತಿ ಎದುರಾಗಿದ್ದು, ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಇಲ್ಲಿ ಬೀದಿ ದೀಪವಿಲ್ಲ, ಕುಡಿಯುವ ನೀರು ಇಲ್ಲ, UGD ಲೈನ್ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಹಲವು ಬಾರಿ ಮಹಾನಗರ ಪಾಲಿಕೆಗೆ ದೂರು ಸಲ್ಲಿಸಿದ್ದರೂ ಯಾವುದೇ ಶಾಶ್ವತ ಪರಿಹಾರ ಕಂಡುಬಂದಿಲ್ಲ. ತಾತ್ಕಾಲಿಕ ಕ್ರಮಗಳ ಬದಲು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇಲ್ಲಿ ಎಷ್ಟು ಸಲ ಮಹಾನಗರ ಪಾಲಿಕೆಯವರಿಗೆ ಅರ್ಜಿ ಕೊಟ್ಟರು ಕೂಡ ಯಾರೂ ಸರಿಯಾಗಿ ಸ್ಪಂದಿಸಿಲ್ಲ. ದಿನ ಸ್ಮೆಲ್ ಕುಡಿದು ಅದರಿಂದ ಅಲರ್ಜಿ ಆಗ್ತಿದೆ. ಎಷ್ಟು ಸಲ ಇದು ಮಾಡಿದ್ರು ರೆಸ್ಪಾಂಡ್ ಮಾಡೋರು ಯಾರೂ ಇಲ್ಲ. ಕಂದಾಯ ಕಟ್ಟಿಸ್ಕೋತಾರೆ, ಪ್ರತಿಯೊಂದು ಫೆಸಿಲಿಟೀಸ್ ಕೊಡ್ತೀವಿ ಅಂತಾರೆ, ಆದರೂ ಕೂಡ ಯಾರೂ ಮುಂದೆ ಬಂದು ಇದರ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋಕೆ ಯಾರೂ ರೆಡಿ ಇಲ್ಲ. ಅದರಿಂದ ಇವಾಗಲಾದರೂ ಕೂಡ ನಮಗೆ ಕುಡಿಯೋ ನೀರಾಗಲಿ, UGD ಲೈನ್ ಆಗಲಿ, ಅದನ್ನು ಕರೆಂಟ್ ಆಗಲಿ, ಸ್ಟ್ರೀಟ್ ಲೈಟ್ ಇಲ್ಲ, ಏನಾದರೂ ಕಳ್ತನ ಆದರೂ ಗಾಡಿ ಕಳ್ತನ ಆಗಿದೆ, ಏನೇನೋ ಆಗಿದೆ, ಯಾವುದಕ್ಕೂ ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಈ ಸಲನಾದರೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿ ನಮಗೆ 2 ವರ್ಷದಿಂದ ಈ ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಈ ವಿಷಯ ಕಂಪ್ಲೇಂಟು ಕೊಡ್ತಾ ಇದ್ದೀವಿ. ಇಂಜಿನಿಯರು ಕೂಡ 2 ಸಾರಿ ಬಂದು ನೋಡ್ಕೊಂಡು ಹೋದ್ರೆ ವಿನಃ ಮತ್ತೆ ಏನಕ್ಕೂ ಸ್ಪಂದಿಸಲಿಲ್ಲ. ಬರೀ ಪೈಪ್ ಮಾತ್ರ ಹಾಕೋದ್ರೆ ವಿನಃ ಈ ವಾಸನೆ ತಡೆಯೋಕೆ ಆಯ್ತಿಲ್ಲ. ದಯಮಾಡಿ ವಾಸನೆ ತಪ್ಪಿಸ್ಕೊಡ್ಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. UGD ಲೈನ್ ನಮಗೆ ಕಂಪ್ಲೀಟ್ ಆಗಬೇಕು ಸರ್. ಈ ವಾಸನೆ ಕುಡಿಯೋಕೆ ಆಯ್ತಿಲ್ಲ. ಆಮೇಲೆ ಕುಡಿಯೋಕ್ಕೆ ನೀರಿಲ್ಲ. ಪೈಪ್ ಲೈನ್ ನೋಡಿ ಇವತ್ತು ಎಳಿತಾ ಇದ್ದಾರೆ. ಬಾವಿ ಕೊರ್ಸ್ಕೊಂಡಿದ್ದೀವಿ, ಬಾವಿಗಳೆಲ್ಲ ನಿಂತೋಗಿದ್ದಾವೆ. ಕುಡಿಯೋಕ್ಕೆ ನೀರಿಲ್ಲ, UGD ಇಲ್ಲಿ ವಾಸನೆ ಕುಡಿಯೋಕೆ ಆಯ್ತಿಲ್ಲ ಸರ್. ಇವೆರಡನ್ನೂ ದಯಮಾಡಿ ತಪ್ಪಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊತೀನಿ ಸರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿಗಳು, ಸಾಮಾಜಿಕ ಬದ್ಧತೆ ಒದಗಿಸುವ ಹೂಡಿಕೆ, ಬಿಜೆಪಿಯವರಿಗೆ ಸೋಲಿನ ಭಯ ಕಾಡುತ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಮತ್ತು ಮೂಲಭೂತ ಚಟುವಟಿಕೆ ಜನಗಣತಿ. ನಿಖರ ಮಾಹಿತಿ ಒದಗಿಸುವ ಈ ಕಾರ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಮುಖ ಆಧಾರ. ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿಕೆ. ಪಾರ್ಕಿಂಗ್ ದಬ್ಬಾಳಿಕೆಗೆ ಸಿಲುಕಿದ ಹಳೆ ಪೋಸ್ಟ್ ಆಫೀಸ್ ರಸ್ತೆ, ತುರ್ತು ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.